ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬೆ ಬಲು ಸೊಗಸು. ಹಾಗಾಗಿ ನಮ್ಮಲ್ಲಿ ಕನ್ನಡವನ್ನು ಉಳಿಸಬೇಕು, ಹಾಗಾಗಿ ಕನ್ನಡವನ್ನು ಎಲ್ಲರೂ ಕಲಿಯಬೇಕು, ಹಾಗಾಗಿ ಬೆಳೆಸಬೇಕು ಎಂಬ ವ್ಯಾಖ್ಯವನ್ನು ಉಲ್ಲೇಖಿಸುತ್ತಾ ಈ ಕರ್ನಾಟಕದ ಕಣ್ಮಣಿಗಳು, ಕರ್ನಾಡಿನ ಕಣ್ಮಣಿಗಳು ಹದ್ಬಾಯುಗದಲ್ಲಿ ತೊಡಗಿದಂತಹ ಸ್ಪರ್ಧಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಅಂದರೆ 10ನೇ ತರಗತಿ ವಿದ್ಯಾರ್ಥಿಗಳು ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ವರ್ಗಕ್ಕೆ ಈ ದಿನದ ಶುಭಾಶಯಗಳು. ಮತ್ತು ನಮ್ಮ ಈ ಹೊಸ ಚಾಲನೆಗೆ, ಈ ಹೊಸ ಪ್ರಾರಂಭಕ್ಕೆ ಪ್ರೇರೇಪಣೆ ನೀಡಿದಂಥ ಎಲ್ಲ ಸಹಪಾಠಿಗಳು, ಪ್ರತ್ಯಕ್ಷವಾಗಿ ಇರ್ಬೋದು ಅಥವಾ ಪರೋಕ್ಷವಾಗಿ ಇರ್ಬೋದು, ಅವರಿಗೂ ಕೂಡ ಈ ದಿನದ ಶುಭಾಶಯಗಳು. ಯಾಕಂತಂದ್ರೆ ನಮ್ಗೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದೀವಿ. ಆದರೆ ಯೂಟ್ಯೂಬ್ನಲ್ಲಿ ನಾವು ಕೂಡ ಒಂದು ಅಚೀವರ್ಸ್ ಅಂತ ಒಂದು ಚಾನಲ್ ಸ್ಟಾರ್ಟ್ ಮಾಡೋದ್ರ ಮುಖಾಂತರ ನಾವು ಸ್ಪರ್ಧಾ ಯುಗದಲ್ಲಿ ಸ್ಪರ್ಧಾತ್ಮಕತೆಗೆ ಅವಶ್ಯವಾದಂಥ ಅಂಶಗಳನ್ನು ಇಲ್ಲಿ ಕುಲಂಕುಷವಾಗಿ ಚರ್ಚಿಸೋದ್ರ ಮುಖಾಂತರ, ನಿಮ್ಗೆ ತಿಳಿಯಪಡಿಸೋದ್ರ ಮುಖಾಂತರ, ನಿಮ್ಗೆ ಎಕ್ಸಾಮ್ಗೆ ಸಹಕಾರ ಆಗಾಕ ನಾವು ಕೂಡ ಕೆಲವಿಷ್ಟು ಪ್ರಮಾಣದಲ್ಲಿ ಏನು ಕೊಡ್ತೀವಿ, ಇಲ್ಲಿ ಅಂಶಗಳನ್ನು ಕೊಡ್ತೀವಿ, ಅವನ್ನ ಕಲಿಯಿರಿ ಅನ್ನೋದ್ರ ಮುಖಾಂತರ ನಿಮಗೆ ಈ ದಿನದ ಶುಭಾಶಯಗಳನ್ನು ಕೊಡ್ತೇನೆ. ಹಾಗಾಗಿ ನಾವು ಮೊದಲನೇದಾಗಿ ಇದನ್ನೇ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಗ್ರಾಮರ್ ಅಂತ ಕೇಳ್ಬಿಡ್ತೀವಿ. ಯಾಕಂತಂದ್ರೆ ಕನ್ನಡಿಗರಾಗಿ ಕನ್ನಡಿಗ ಮೊದಲ ಕನ್ನಡ ಕಲಿಬೇಕು, ಕನ್ನಡದಿಂದನೇ ನಾವು ಮುಂದೋಗೋಣ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂಬ ವಾಕ್ಯ ಹೇಗಿದೆ ಅದೇ ರೀತಿ ನಾವು ಮೊದಲ ಕನ್ನಡ ಕಲಿಯೋದು. ಹಾಗಾಗಿ ಕನ್ನಡ ಗ್ರಾಮರ್ ಏನ್ ಕಲಿಯಮ್ರಿ? ಕನ್ನಡ ಗ್ರಾಮರ್ ಬರೀ ಸಾಹಿತ್ಯ ಬೇಡ್ರಿ, ಸುಮ್ಮನೆ ಸಂಧಿ ಸಮಾಸ ಅಲಂಕಾರ ನೆಕ್ಸ್ಟ್ ಛಂದಸ್ಸು ಇವಿಷ್ಟೇ ಕಲಿಯೋದು ಬೇಡ. ಸ್ಟಾರ್ಟಿಂಗ್ ಅಂತಾನೆ ಕಲಿಯಬೇಕು, ಫ್ರಮ್ ಇಂದನ ಕಲಿಯము. ಹಂಗಾಗಿ ಅದಕ್ಕೆ ಮೊದಲ ಕನ್ನಡದ ವರ್ಣಮಾಲೆಗಳು ಎಷ್ಟದು? ಕನ್ನಡ ವರ್ಣಮಾಲೆಗಳು ಟೋಟಲ್ಗೆ 49 ಕನ್ನಡ ವರ್ಣಮಾಲೆಗಳು ಅದಾವೆ. ಈ 49 ಕನ್ನಡ ವರ್ಣಮಾಲೆಗಳಲ್ಲಿ ನೆಕ್ಸ್ಟ್ ಅವುಗಳು ಏಗಳಿವೆ? ಸ್ವರಗಳು, ವ್ಯಂಜನಗಳು, ಯೋಗವಾಕಗಳು. ಈ ಸ್ವರಗಳು, ವ್ಯಂಜನಗಳು, ಯೋಗಗಳು ಮತ್ತೆ ಅವುಗಳಲ್ಲಿ ಎರಡು ರೀತಿಯಾಗಿ ವಿಧಗಳಾಗಿವೆ. ಯಾವ್ಯಾವ? ಫಸ್ಟ್ ಋಸ್ವ ಸ್ವರ, ನೆಕ್ಸ್ಟ್ ದೀರ್ಘ ಸ್ವರ. ಎಲ್ಲರಿಗೂ ಸ್ವರಗಳಲ್ಲಿ ವಿಧಗಳು. ನೆಕ್ಸ್ಟ್ ವ್ಯಂಜನಗಳಲ್ಲಿ ಯಾವ್ದ್ರಿ? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ನೆಕ್ಸ್ಟ್ ಯೋಗವಾಕಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ. ನೆಕ್ಸ್ಟ್ ಈ ಕಡೆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಅವುಗಳಲ್ಲಿ 3 ರೀತಿಯಾಗಿ ವಿಂಗಡಣೆ ಐತಿ. ಯಾವ್ದ್ರಿ? ಒಂದು ಅಲ್ಪಪ್ರಾಣ, ಒಂದು ಮಹಾಪ್ರಾಣ, ಇನ್ನೊಂದು ಅನುನಾಸಿಕ. ಈ ರೀತಿಯಾಗಿ ವಿಂಗಡಣೆ ಐತಿ. ಅವುಗಳ ಕುರಿತು ಸ್ವವಿವರವಾಗಿ ನೋಡ್ರಿ. ಮೊದಲೇ ಕನ್ನಡದ ವರ್ಣಮಾಲೆ ಎಷ್ಟಾದವ್ರಿ? 49. ಈ 49 ಕನ್ನಡ ವರ್ಣಮಾಲೆಗಳಲ್ಲಿ ಅದರಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗಗಳು. ಇಂಗ್ಲಿಷ್ನಾಗ ಯಾವ ರೀತಿ ಕಾನ್ಸೋನೆಂಟ್ಸ್ ಆಲ್ಫಾಬೆಟ್ಸ್ ಕಾನ್ಸೋನೆಂಟ್ಸ್ ಯಾವ ರೀತಿ ಅದಾವ ಅದೇ ರೀತಿ ನಮ್ಮ ಕನ್ನಡದಲ್ಲಿ ಎಷ್ಟದವಲ್ಲಿ ಸ್ವರಗಳು ಎಷ್ಟದ? ಕನ್ನಡದಲ್ಲಿ ಎಷ್ಟದ? ಕನ್ನಡದಲ್ಲಿ 13 ಸ್ವರಗಳು ಅದಾವ. ನೆಕ್ಸ್ಟ್ ವ್ಯಂಜನಗಳು ಎಷ್ಟದವ್ರಲ್ಲಿ? 34 ವ್ಯಂಜನಗಳು ಅದಾವ. ನೆಕ್ಸ್ಟ್ ಯೋಗವಾಕಗಳು ಎಷ್ಟದವ್ರಲ್ಲಿ? 2 ಯೋಗವಾಕಗಳು ಅದಾವ. ನೆಕ್ಸ್ಟ್ ಇವನು ಅಷ್ಟೇ ಅಲ್ಲದೆ ಮತ್ತೆ ವಿವಿಧ ರೀತಿಯ ವಿಂಗಡಣೆ ಮಾಡ್ಯಾರ. ಈ ಸ್ವರಗಳನ್ನ ಮತ್ತೆ ವಿಂಗಡಣೆ ಮಾಡ್ಯಾರ. ಹೆಂಗ್ರಿ? ಋಸ್ವ ಸ್ವರ, ದೀರ್ಘ ಸ್ವರ. ಋಸ್ವ ಸ್ವರ ಎಷ್ಟದವ್ರಿ? 6 ಋಸ್ವ ಸ್ವರ. ದೀರ್ಘ ಸ್ವರ ಎಷ್ಟದವ್ರಿ? 7 ದೀರ್ಘ ಸ್ವರ. ನೆಕ್ಸ್ಟ್ ಇಲ್ಲಿ ಬರ್ರಿ, ಯಾಕಂದ್ರೆ ವ್ಯಂಜನಗಳಲ್ಲಿ ವ್ಯಂಜನಗಳು ಟೋಟಲ್ ಆಗಿ 36 ಅದಾವು. ಈ ವ್ಯಂಜನಗಳನ್ನ ಮತ್ತೆ 2 ರೀತಿ ಮಾಡ್ಯಾರ. ಅದರಲ್ಲಿ ಯಾವ್ಯಾವ್ರಿ? ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಎಷ್ಟದವ್ರಿ? 25 ವರ್ಗೀಯ ವ್ಯಂಜನಗಳು ಅದಾವು. ನೆಕ್ಸ್ಟ್ ಇಲ್ಲಿ ಅವರ್ಗೀಯ ವ್ಯಂಜನಗಳು ಎಷ್ಟದವ್ರಿ? ನೆಕ್ಸ್ಟ್ 9 ಯಾವ್ದಾವ್ಲಿ? ಅವರ್ಗೀಯ ವ್ಯಂಜನಗಳು ಅದಾವು. ನೆಕ್ಸ್ಟ್ ಈ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ನೋಡಿದ್ರಿ. ಮತ್ತ ಈ ವರ್ಗೀಯ ವ್ಯಂಜನವನ್ನ ಮತ್ತೆ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡೋಣ. ಮತ್ತೆ 3 ಯಾವ್ರಿ? ಒಂದು ಅಲ್ಪಪ್ರಾಣ, ಒಂದು ಮಹಾಪ್ರಾಣ, ಇನ್ನೊಂದು ಅನುನಾಸಿಕ. ಈ ಅಲ್ಪಪ್ರಾಣದಲ್ಲಿ ಒಟ್ಟು ವರ್ಗೀಯ ವ್ಯಂಜನಗಳು 20 ಅದಾವು. ಈ 25ರಲ್ಲಿ ಅಲ್ಪಪ್ರಾಣ ಎಷ್ಟದವ್ರಿ? 10. ನೆಕ್ಸ್ಟ್ ಮಹಾಪ್ರಾಣ ಅಕ್ಷರಗಳು ಎಷ್ಟದವ್ರಿ? ಇಲ್ಲಿ 10 ಅದಾವು. ನೆಕ್ಸ್ಟ್ ಅನುನಾಸಿಕ ಅಕ್ಷರಗಳು ಎಷ್ಟದವ್ರಿ? 5 ಅದಾವು. ನೋಡ, ಅದು ಇಲ್ರಿ 10 10 ಅದೊಂದು 5 25. ಇವು ಯಾವ್ರಿ? ವರ್ಗೀಯ ವ್ಯಂಜನಗಳು. ನೆಕ್ಸ್ಟ್ ಈ ಕಡೆ ಬರ್ರಿ, ಇಲ್ಲಿ ಅವರ್ಗೀಯ ವ್ಯಂಜನಗಳು 9 ಅದಾವು. ಅವು ಯಾವ್ರಿ? ಯರಳ, ವಶ, ಶಸ, ಹಳ ಅಂದ್ರ ಇಲ್ಲಿ 9 ಅವರ್ಗೀಯ ವ್ಯಂಜನಗಳು. ನೆಕ್ಸ್ಟ್ ಈ ಕಡೆ ಅನುಸ್ವಾರ. ಯಾವ ಅನುಸ್ವಾರ ರೀ? ಅಂ, ಅಹ. ನೆಕ್ಸ್ಟ್ ಇಲ್ ಋಸ್ವ ಸ್ವರಗಳು. ಋಸ್ವ ಸ್ವರಗಳು ಯಾವ ಬರ್ತಾವ್ರಿ? ಅ. ನೆಕ್ಸ್ಟ್ ಈ, ಉ. ನೆಕ್ಸ್ಟ್ ರು. ನೆಕ್ಸ್ಟ್ ಎ, ಸಾರಿ ಎಲ್ಲ ಸಣ್ಣ ಎ. ನೆಕ್ಸ್ಟ್ ಓ. ಎಷ್ಟಾದ್ರಿ? 6 ಅದಾವ.
ಯಾವ ಇವು ಹ್ರಸ್ವಸ್ವರ. ನೆಕ್ಸ್ಟ್ ದೀರ್ಘಸ್ವರ ಅಂತಂದ್ರೆ ಆ, ಈ, ಉ, ಎ, ಐ, ನೆಕ್ಸ್ಟ್ ದೊಡ್ಡ ಉ, ಓ, ಔ. ಎಷ್ಟದವ್ರಿ? 7 ದೀರ್ಘ ಸ್ವರಗಳು ಆದವು. ನೆಕ್ಸ್ಟ್ ಸ್ವರಗಳಲ್ಲಿ 2 ವಿಧ, ಹ್ರಸ್ವ ಸ್ವರ, ದೀರ್ಘ ಸ್ವರ. ಹ್ರಸ್ವ ಸ್ವರ 6, ದೀರ್ಘ ಸ್ವರ 7 ಓದಾಯ್ತು. ನೆಕ್ಸ್ಟ್ ವ್ಯಂಜನಗಳು ಟೋಟಲ್ ಆಗಿ 34 ಅದಾವು. ಈ 34ರಲ್ಲಿ ವರ್ಗೀಯ ವ್ಯಂಜನಗಳು ಎಷ್ಟದಾವು? 25. ಈ 25ರಲ್ಲಿ 10 ಅಲ್ಪ ಪ್ರಾಣ, 10 ಮಹಾಪ್ರಾಣ, ನೆಕ್ಸ್ಟ್ 5 ಅನುನಾಸಿಕಗಳು. ಇವು ಯಾವ್ಯಾವ್ರಿ? ಅಲ್ಪ ಪ್ರಾಣ, ಮಹಾಪ್ರಾಣ ಅಂತಂದ್ರ ಟೋಟಲ್ 20 ಯಾವ್ಯಾವ? 25 ವರ್ಗೀಯ ವ್ಯಂಜನಗಳು. ಇಲ್ಲಿಂದ ರೀ ಕಕ ಗಗನ್ಯ ಚಚನ ಟಟನ ತತನ ಪಪ ಬಬಮ್ಮ ಇಲ್ಲಿವರೆಗೆ ಬರ್ತಾವ. ಅವೆಲ್ಲ ಉಸ ವರ್ಗೀಯ ವ್ಯಂಜನಗಳು. ಇವುಗಳನ್ನೇ ಮತ್ತೆ ಹೇಳೋದು ಅಲ್ಪ ಪ್ರಾಣ, ಮಹಾಪ್ರಾಣ. ಇಲ್ಲಿ ಸಣ್ಣ ಕ, ಇಲ್ಲಿ ದೊಡ್ಡ ಕ, ಇಲ್ಲಿ ದೊಡ್ಡ ಸಣ್ಣ ಕ, ಇಲ್ಲಿ ನೆಕ್ಸ್ಟ್ ಇಲ್ಲಿ ದೊಡ್ಡ ಕ, ಇಲ್ಲಿ ಈ ರೀತಿ 10 ಈ ಕಡೆ ಬರ್ತಾವ. ನೆಕ್ಸ್ಟ್ ಅನುನಾಸಿಕ ಅಂತಂದ್ರೆ ಞ ಞ ನ ನ ಮ. ಇವು ಎಷ್ಟದವ್ರಲ್ಲಿ? 5. ಇವು ಅನುನಾಸಿಕಗಳು. ಒಟ್ಟಾರೆಯಾಗಿ ಏನ್ ಹೇಳಿದ್ವಿ ಇಲ್ಲಿ? ಕನ್ನಡ ವರ್ಣಮಾಲೆ 49. ಈ ಕನ್ನಡ ವರ್ಣಮಾಲೆಯ 49 ಅಕ್ಷರಗಳಲ್ಲಿ ಸ್ವರಗಳು 13, ನೆಕ್ಸ್ಟ್ ವ್ಯಂಜನಗಳು 34, ನೆಕ್ಸ್ಟ್ ಯೋಗವಾಕಗಳು 2. ಈ ನೆಕ್ಸ್ಟ್ ಸ್ವರಗಳಲ್ಲಿ 13 ಸ್ವರಗಳಲ್ಲಿ ನೆಕ್ಸ್ಟ್ ಅದರಲ್ಲಿ 6 ಏನ್ರಿ? ಯಾವ್ರಿ? ಅಲ್ಪ ಪ್ರಾಣ, ನೆಕ್ಸ್ಟ್ ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ನೆಕ್ಸ್ಟ್ ಇಲ್ಲಿ ಯಾವ್ದ್ರೆ? ವ್ಯಂಜನಗಳು. ಅಲ್ಲಿ ವರ್ಗೀಯ ಮತ್ತು ಅವರ್ಗೀಯ. ಈ ವರ್ಗೀಯದಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ ಅಂತ 2 ಬರ್ತಾವ. ನೆಕ್ಸ್ಟ್ ಅನುನಾಸಿಕ ಬರ್ತಾವ. ಈ ರೀತಿಯಾಗಿ ನಮ್ಮ ಕನ್ನಡದ ವ್ಯಾಕರಣದಲ್ಲಿರುವಂತಹ ಅಕ್ಷರಗಳನ್ನ ಅವುಗಳ ಗುಣಗಳ ಆಧಾರಿತವಾಗಿ ಈ ರೀತಿ ವಿಂಗಡಣೆ ಮಾಡಿದ್ದಾರೆ. ಇಷ್ಟು ನಮ್ಮ ಕನ್ನಡ ವ್ಯಾಕರಣದ ಬೇಸಿಕ್ ಸಾಕು. ಅಂದ್ರೆ ವ್ಯಾಕರಣ ಅಲ್ಲಲ್ರಿ, ಇಲ್ಲಿ ಏನು ವ್ಯಾಕರಣ ಅಂಶಕ್ಕೆ ಬೇಕಾದಂತ ಪಿಲ್ಲರ್ಸ್ ಅಂತ ಕರಿಬಹುದು. ಇವಕ್ಕೆ ಯಾವ ಅಲ್ಪ ಪ್ರಾಣ, ಯಾವ ಮಹಾಪ್ರಾಣ, ಯಾವ ದೀರ್ಘ, ಯಾವ ಅನುಸ್ವಾರ, ಯಾವ ಅವರ್ಗೀಯ, ಯಾವ ವರ್ಗೀಯ, ಇವೆಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತಂದ್ರ ನೆಕ್ಸ್ಟ್ ಮುಂದೆಲ್ಲ ಈಸಿಯಾಗಿ ಇಂಟ್ರೆಸ್ಟಿಂಗ್ ವೇದಾಗ ತಿಳಿದೈತ್ರಿ. ಹಾಗಾಗಿ ಕನ್ನಡದ ಅವಶ್ಯಕತೆ, ಕನ್ನಡದ ಬೆಳವಣಿಗೆ, ಕನ್ನಡದ ಏನ್ರಿ ಪ್ರಸಿದ್ಧಿ, ಪ್ರೇರೇಪಣೆ ಅದೆಲ್ಲ ಇರುವುದು ನಮ್ಮ ಕನ್ನಡಿಗರ ಕೈಯಲ್ಲಿ. ಹಾಗಾಗಿ ಕನ್ನಡದ ಅವಶ್ಯಕವಾದಂತಹ ಅಂಶಗಳನ್ನ ಕಲಿಯಲೇಬೇಕು. ಕನ್ನಡ ವ್ಯಾಕರಣ ಆಗಿರ್ಬೋದು, ಕನ್ನಡ ಸಾಹಿತ್ಯ ಆಗಿರ್ಬೋದು. ಈ ಕನ್ನಡ ಸಾಹಿತ್ಯ ಅಂದ್ರೆ ಕನ್ನಡ ಸಾಹಿತ್ಯ ಬೆಳೆದು ಬಂದಿದ್ದು ಯಾವ ರೀತಿ ರೀ? ಅದು ಮೊದಲು ಮೌಖಿಕ ರೂಪದಲ್ಲಿ ಬೆಳೆದು ಬಂತು, ಅಥವಾ ಮೊದಲ ಎದ್ರ ಮುಖಾಂತರ ಇದು ಏನ್ರಿ ಬರವಣಿಗೆ ಮುಖಾಂತರ ಬೆಳೆದು ಬಂತು ಸಾಹಿತ್ಯ. ಕನ್ನಡ ಮೊದಲ ಬೆಳೆದು ಬಂದಿದ್ದು ಎದ್ರ ಮುಖಾಂತರ ರೀ? ಎದ್ರ ಮುಖಾಂತರ ರೀ? ಮೌಖಿಕವಾಗಿ, ಅಂದ್ರ ಎಲ್ಲರೂ ಮಾತಾಡೋದ್ ಮುಖಾಂತರ. ಕನ್ನಡ ಜನಪದ ಸಾಹಿತ್ಯ ಅಂತ ಕೇಳ್ತಾರೆ. ಕೇಳಿ ಕನ್ನಡ ಸಾಹಿತ್ಯದಲ್ಲಿ 2 ಬರ್ತಾವ್ರಿ. ಒಂದು ಜನಪದ ಸಾಹಿತ್ಯ, ಇನ್ನೊಂದು ಶಿಷ್ಟ ಸಾಹಿತ್ಯ. ಜನಪದ ಸಾಹಿತ್ಯ ಅಂತಂದ್ರ ಬರವಣಿಗೆ ರೂಪದಲ್ಲಿರುವುದು. ಅಂದ್ರೆ ಜನಪದ ಸಾಹಿತ್ಯ ಅಂತಂದ್ರ ಎದ್ರ ಮುಖಾಂತರ ರೀ? ಮೌಖಿಕವಾಗಿ ಬರೀ ಹವ್ಯಾಸಿ ಸಾಹಿತ್ಯ. ಅಂದ್ರ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಸಾಹಿತ್ಯದ ಪ್ರೇರೇಪಣೆ ಮಾಡಿದ್ರು, ಸಾಹಿತ್ಯ ಮಾತ್ರ ತಮ್ಮಲ್ಲಿ ಬೆಳೆಸಿದ್ರು. ಆದ್ರೆ ಯಾರೂ ಕೂಡ ಬರವಣಿಗೆ ಇದ್ದಿದ್ದಿಲ್ಲ. ಅಂದ್ರ ಜನಪದದ ಅಂದ್ರ ಹಾಡು ಮಾತನ ಮುಖಾಂತರ ಸಾಹಿತ್ಯವನ್ನು ಬೆಳವಣಿಗೆ ಮಾಡಿದ್ರು. ಹಾಗಾಗಿ ಅವ್ರಿಗೆ ಏನಂತ ಹೇಳಿದ್ರು? ಜನಪದ ಸಾಹಿತ್ಯ ಅಂತ ಕರೆದ್ರು. ಅದಕ್ಕೆ ಹವ್ಯಾಸಿ ಸಾಹಿತ್ಯ ಅಂತ ಕರೀತಾರೆ. ಅಂದ್ರ ಮೌಖಿಕ ರೂಪದಲ್ಲಿ ಇದ್ದಿದ್ದಿಲ್ಲ ಅದು. ನೆಕ್ಸ್ಟ್ ಏನೈತಿ? ಶಿಷ್ಟ ಸಾಹಿತ್ಯ, ಬರವಣಿಗೆ ಮುಖಾಂತರ ಬಂದಿರೋದು. ಅಂದ್ರ ಶಿಷ್ಟ ಸಾಹಿತ್ಯ ಅಂತಂದ್ರ ನೆಕ್ಸ್ಟ್ ಮೌಖಿಕವಾಗಿ ಅಲ್ಲದೆ ಅಷ್ಟೇ, ನೆಕ್ಸ್ಟ್ ಮತ್ತೊಬ್ರು ಓದಾಕ ತಿಳಿಯಾಕ ಆಗಂಗ ಮೌಖಿಕ ರೂಪದಲ್ಲಿ ಬೆಳೆಸಿದ್ರು. ಅದಕ್ಕೆ ಏನಂತ ಕೇಳ್ತಾರೆ? ಮೌಖಿಕ ಸಾಹಿತ್ಯ. ಅದಕ್ಕೆ ಶಿಷ್ಟ ಸಾಹಿತ್ಯ ಅಂತ ಹೇಳಿದ್ರು. ಈ ರೀತಿ ಸಾಹಿತ್ಯ ಬೆಳವಣಿಗೆ ಆಯ್ತು. ಈ ಸಾಹಿತ್ಯದ ಅಂಶಗಳನ್ನು ತಿಳ್ಕೊಬೇಕಾಗಿತ್ತು. ಸಾಹಿತ್ಯದ ಪರಿಕಲ್ಪನೆ ನಿಮಗೂ ತಿಳಿಬೇಕಾಗಿತ್ತು. ಅಂದ್ರೆ ಮೊದಲ ಗ್ರಾಮರ್ ಬರ್ಬೋದು. ಹಂಗಾಗಿ ಕೆಲವಿಷ್ಟು ಅಂಶಗಳನ್ನ ನಿಮ್ಮ ಕುರಿತು ಹಂಚ್ಕೋಬೇಕಂತ ಬಯಸಿದ್ವಿ. ಹಾಗಾಗಿ ನೀವು ನಮಗೆ ಈ ರೀತಿಯಾದಂತ ಸಹಕಾರ ಕೊಡ್ರಿ ಅಂತಂದ್ರ ನಾವು ಕರೆಕ್ಟ್ ಮಾಡಿದ್ರ ಏನ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಮತ್ತೊಬ್ಬರಿಗೆ ಹಂಚ್ರಿ. ಇದರ ಮುಖಾಂತರ ನಮ್ಗೆ ಪ್ರೇರೇಪಣೆ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ವಿ ಆರ್ ಗೆಟೆಡ್ ಟು ಬಿ ಗಿವನ್ ವಾಟ್ ಈಸ್ ದಿ ಮೇಜರ್ ಮ್ಯಾಂಡೇಟರಿ ರಿಕ್ವೈರ್ಡ್ ಐಡಿಯಾ ಟು ರೀಡ್, ವಾಟ್ ಟು ರೀಡ್ ಅಂಡ್ ವಾಟ್ ನಾಟ್ ಟು ರೀಡ್, ಏನ್ ಓದ್ಬೇಕು ಏನ್ ಓದ್ಬಾರ್ದು ಅನ್ನೋದ ಎಲ್ಲಾ ಅಂಶಗಳನ್ನ ನಿಮ್ಗ ಸವಿವರವಾಗಿ ಕೊಡ್ತೀವಿ. ಹಾಗಾಗಿ ನಮ್ಮ ಎಲ್ಲ ಶಿಕ್ಷಕರೊಂದಿಗೆ ನಿಮ್ಮ ಸಹಕಾರ ಅವಶ್ಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಯಾರಿಗೆ ನಮ್ಮ ಕ್ಲಾಸ್ ಇಂಟ್ರೆಸ್ಟ್ ಅನಿಸ್ತಾವ, ಕರೆಕ್ಟ್ ಅನಿಸ್ತಾವ, ನೀವು ಇದರ ಅಚೀವರ್ ಸಟ್ಟ ಅನ್ನೋ ಚಾನಲ್ ಐತಲ್ಲ ಜಾಯಿನ್ ಆಗ್ರಿ. ಜಾಯಿನ್ ಆಗೋದ್ರ ಮುಖಾಂತರ ನಿಮ್ಮ
ಸ್ನೇಹಿತರಿಗೂ ಕೂಡ ಹಂಚ್ರಿ ಅಂತ ಇದೊಂದು ನಿಮ್ಮಲ್ಲಿ ಕೇಳಿಕೊಳ್ಳುವ ವಿನಂತಿ. ನೋಡ್ರಿ ಮೊದಲು ಏನಾದ್ರು ಕಲ್ತ್ರಿ, ಸ್ವರಗಳು ಕಲ್ತ್ರಿ, ವ್ಯಂಜನಗಳು ಗೊತ್ತಾಯ್ತು, ಯೋಗ ವಾಕ್ಯಗಳು ಗೊತ್ತಾಯ್ತು, ಅದರಲ್ಲಿ ಋಸ್ವ ಸ್ವರ ದೀರ್ಘ ಸ್ವರ ಇದನ್ನಂತ ಬೇಸಿಕ್ ಆಗಿ ಕರೆಕ್ಟ್ ಆಗಿ ತಿಳ್ಕೋರಿ. ಇದನ್ನು ತಿಳ್ಕೊಂಡಿದ ನಂತರ ನೆಕ್ಸ್ಟ್ ಮುಂದೆ ಏನ್ ಬೇಕ್ರಿ ನಿಮ್ಗೆ ಇಲ್ಲಿ ಕನ್ನಡ ಗ್ರಾಮರ್, ಕನ್ನಡ ವ್ಯಾಕರಣ ಅಂಶಕ್ಕೆ ಬೇಕಾದಂತ ಅತ್ಯವಶ್ಯಕವಾದ ಅಂಶಗಳು ಅಂತ ಮತ್ತೇನ್ ಬೇಕ್ರಿ. ಇಷ್ಟು ಕನ್ನಡ ವ್ಯಾಕರಣ ಬಂದ್ರೆ ಸಾಕಂದ್ರೆ ಕಕ್ಕ ಬಂದ್ರೆ ಮುಗಿತ, ಕಕ್ಕ ಗಂಜ ಬಂದ್ರೆ ಮತ್ತ ಕಾಗುಣಿತ ಅಕ್ಷರಗಳು ಅಂತ ಬರ್ತಿದ್ರು, ಕಕ್ಕ ಕಿಕ್ಕಿ ಎಲ್ಲ ಬರ್ತಿದ್ವು ಮೊದಲು, ಅವೆಲ್ಲ ಇದ್ರ ಮ್ಯಾಗ ಮುಗಿಯಲ್ರಿ. ಮೊದಲು ಏನ್ರಿ, ಮೊದಲು ಇದನ್ನ ಕೇಳ್ರಿ ಇನ್ನೊಂದು ವಿಷಯ, ಸ್ವರ ಮತ್ತು ವ್ಯಂಜನಕ್ಕ ವ್ಯತ್ಯಾಸ ಏನು? ಸ್ವರಗಳು ಮತ್ತು ವ್ಯಂಜನಗಳು ಇವೆರಡರಲ್ಲಿರುವಂತಹ ವ್ಯತ್ಯಾಸಗಳು ಏನು ಅಂದ್ರ ಇವಕ್ಕ ಯಾವುದೇ ಅಕ್ಷರಗಳ ಸಹಾಯ ಬೇಕಿಲ್ಲ, ಯಾವುದೇ ಬೇರೆ ಅಕ್ಷರಗಳ ಸಹಾಯ ಬೇಕಿಲ್ಲ. ಅಂದ್ರ ಸ್ವ ಅಕ್ಷರಗಳು ಅಂತ ಹೇಳ್ತಾರೆ, ಸ್ವರಾಕ್ಷರಗಳು ಅಂತ ಹೇಳ್ತಾರೆ. ಬಟ್ ಇಲ್ಲಿ ವ್ಯಂಜನಗಳು ಅಂತಂದ್ರ ವ್ಯಂಜನಗಳು ಅಂತ ಕರ್ಕೊಳ್ಬೇಕಾಯ್ತಂದ್ರ ಅವಕ್ಕೆ ಬೇಕಿಲ್ಲ ಸ್ವರಾಕ್ಷರಗಳ ಸಹಾಯ ಬೇಕು. ಹಂಗಾಗಿ ಅವಕ್ಕ ವ್ಯಂಜನಾಕ್ಷರಗಳು. ನೋಡ್ರಿ ಕಾಗುಣಿತ ಅಕ್ಷರಗಳು ಅಂತ ಬರೀತೀರಿ, ಕ ಕ ಕಿ ಕಿ ಕು ಕು ಇದೆ ಬರೀತೀರಿ. ಇವೆಲ್ಲ ಬರೀಲಿ. ಇಲ್ಲಿ ನೋಡ್ಲಿ ಕ ಐತಿ, ಇಲ್ಲಿ ಏನೈತಿ ಕ ಪ್ಲಸ್ ನೆಕ್ಸ್ಟ್ ಕ ಪ್ಲಸ್ ಆ, ನೆಕ್ಸ್ಟ್ ಕ ಪ್ಲಸ್ ಇ ಅದಾವ. ಇಲ್ಲಿ ಸ್ವರಗಳು ಈ ವ್ಯಂಜನಗಳಲ್ಲಿ ಅದಾವು. ಹಂಗಾಗಿ ವ್ಯಂಜನಗಳು ಅದಾವು ಅಂತಂದ್ರೆ ವ್ಯಂಜನಗಳಿಗೆ ಏನ್ ಅವಶ್ಯಕತೆ ಐತಿರ್ಲಿ, ಕಾಗುಣಿತ ಅಕ್ಷರಗಳು ಅನಿಸ್ಕೋಬೇಕಾಗಿತ್ತಂದ್ರ ಅವಕ್ಕ ಏನ್ ಅಕ್ಷರಗಳು ಅವಶ್ಯಕತೆ ಅದಾವಲ್ಲಿ, ಸ್ವರಾಕ್ಷರಗಳು ಅವಶ್ಯ ಅದಾವು. ಹಂಗಾಗಿ ನಮ್ಮಲ್ಲಿ ಅವಶ್ಯಕವಾಗಿ ವ್ಯಂಜನಗಳು ಕಾಗುಣಿತಗಳ ಅಕ್ಷರಗಳಾಗಿ ಪರಿವರ್ತನೆ ಆಗಬೇಕಾಗಿತ್ತಂದ್ರ ಸ್ವರಗಳ ಅವಶ್ಯಕತೆ ಐತಿ. ಹಂಗಾಗಿ ನೀವು ಪ್ರಮುಖವಾಗಿ ಸ್ವರಗಳು ಕಲ್ತ್ರಿ, ವ್ಯಂಜನಗಳು ಕಲ್ತ್ರಿ, ವಿಯೋಗ ವಾಕ್ಯಗಳು ಕಲ್ತ್ರಿ. ಓಕೆ, ಅದ್ರ ಬಿಡ್ರಿ ನಮ್ಮ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕತೆಗೆ ಬೇಕಾದಂತ ಪ್ರಮುಖ ಅಂಶಗಳು ಏನು? ಓಕೆ, ಇವೆಲ್ಲ ಮುಗೀತು. ಇಷ್ಟು ಸಾಕು ಕಲೀರಿ. ಇದು ಕಾಂಪಿಟೇಟಿವ್ ಯಾರು ನೀವು ಕನ್ನಡ ಅಷ್ಟೊಂದು ಗೊತ್ತಿಲ್ಲ ಅನ್ನೋರು ಇಷ್ಟು ಕಲೀರಿ. ನೆಕ್ಸ್ಟ್ ಈ ಸ್ಪರ್ಧಾತ್ಮಕ ಎಕ್ಸಾಮ್ ಪರೀಕ್ಷೆಗಳಿಗೆ ಬೇಕಾದಂತ ಅಂಶಗಳು ಏನೇನು ಬೇಕರಲ್ಲಿ? ಫಸ್ಟ್ ನಾಮಪದಗಳು, ನೆಕ್ಸ್ಟ್ ಸರ್ವನಾಮ ಪದಗಳು, ನೆಕ್ಸ್ಟ್ ಏನ್ರಿ ನಾಮ ವಿಶೇಷಣ, ನೆಕ್ಸ್ಟ್ ಕ್ರಿಯಾಪದ, ನೆಕ್ಸ್ಟ್ ಕ್ರಿಯಾ ವಿಶೇಷಣ, ನೆಕ್ಸ್ಟ್ ಏನ್ ಬೇಕ್ರಿ ಅಷ್ಟ ಕ್ರಿಯಾ ವಿಶೇಷಣ, ನೆಕ್ಸ್ಟ್ ಸಂಧಿಗಳು, ನೆಕ್ಸ್ಟ್ ಫಸ್ಟ್ ನೋಡಿರ್ಲಿ ಕಾಗುಣಿತಾಕ್ಷರ ಅಂತ ಕೇಳಿದ್ರಿ, ಸಾರಿ ವರ್ಣಮಾಲೆಗಳು ಗೊತ್ತಾಯ್ತು. ನೆಕ್ಸ್ಟ್ ನಾಮಪದಗಳು ತಿಳ್ಕೊಬೇಕು, ನೆಕ್ಸ್ಟ್ ಸರ್ವನಾಮ ಕಲಿಬೇಕು, ನೆಕ್ಸ್ಟ್ ನಾಮ ವಿಶೇಷಣ ಕಲಿಬೇಕು, ಕ್ರಿಯಾಪದ ಕಲಿಬೇಕು, ಕ್ರಿಯಾ ವಿಶೇಷಣ ಕಲಿಬೇಕು, ಸಂಧಿಗಳು ಕಲಿಬೇಕು, ನೆಕ್ಸ್ಟ್ ಸಮಾಸ, ನೆಕ್ಸ್ಟ್ ಏನ್ ಬೇಕ್ರಿ ವಿಭಕ್ತಿ ಪ್ರತ್ಯಯ, ನೆಕ್ಸ್ಟ್ ಅವ್ಯಯಗಳು, ನೆಕ್ಸ್ಟ್ ಅಲಂಕಾರ. ಈ ಅಲಂಕಾರದಲ್ಲಿ ಎರಡು ವಿಧಗಳದವು. ಯಾವ್ಯಾವ ಎರಡು ವಿಧಗಳು ಅಂತಂದ್ರ ಒಂದು ಯಾವ್ದ್ರಿ ಶಬ್ದಾಲಂಕಾರ, ಇನ್ನೊಂದ್ರಿ ಅರ್ಥಾಲಂಕಾರ, ಮತ್ತೆ ಛಂದಸ್ಸು, ನೆಕ್ಸ್ಟ್ ಷಟ್ಪದಿಗಳು. ಈ ಎಲ್ಲ ಅಂಶಗಳ ಅವಶ್ಯಕತೆ ಎದಕ್ ಬೇಕ್ರಿ? ನೀವು ಕನ್ನಡ ಕರೆಕ್ಟ್ ಕಲಿಬೇಕು. ಕನ್ನಡದ ವ್ಯಾಕರಣ ಅಂಶಗಳು ಸೂಕ್ತ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ತಿಳ್ಕೊಬೇಕಾಯ್ತಂದ್ರ ಇವೆಲ್ಲ ಅಂಶಗಳು ಬೇಕು. ಅಷ್ಟೇ ಬೇಕ್ಲಿ ವರ್ಣಮಾಲೆಗಳು ತಿಳ್ಕೊಂಡ್ರಿ. ನೆಕ್ಸ್ಟ್ ನಾಮಪದ ಬೇಕು, ಸರ್ವನಾಮ ಬೇಕು, ನಾಮ ವಿಶೇಷಣ, ಕ್ರಿಯಾಪದ, ಕ್ರಿಯಾ ವಿಶೇಷಣ, ಸಂಧಿ, ಸಮಾಸ, ವಿಭಕ್ತಿ ಪ್ರತ್ಯಯ, ಅವ್ಯಯಗಳು, ಅಲಂಕಾರ. ಅಲಂಕಾರದಲ್ಲಿ ಎರಡು ವಿಧ, ಶಬ್ದ ಅಲಂಕಾರ, ಅರ್ಥ ಅಲಂಕಾರ, ಛಂದಸ್ಸು, ಷಟ್ಪದಿ. ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಕ್ಕೆ ವ್ಯತ್ಯಾಸ ಏನ್ರಿ? ಶಬ್ದಗಳ ಚಮತ್ಕಾರ ಅಂದ್ರ ಅಕ್ಷರಗಳಿಂದ ವಿಶೇಷ ಅನ್ಸುತ್ತಂದ್ರ ಅದ್ರ ಶಬ್ದಾಲಂಕಾರ ಅಂತಾರ. ಅರ್ಥಾಲಂಕಾರ ಅಂದ್ರ ಅದರ ಒಳಾರ್ಥ ಮುಖಾಂತರ ವಿಶೇಷ ಅನ್ಸುತ್ತಂದ್ರ ಅದರ
ಅದಕ್ಕೆ ಅಂತಾರೆ ಅರ್ಥಾಲಂಕಾರ. ಇಲ್ಲಿ ನೋಡ್ಲಿ ನಾಮಪದ ಮತ್ತು ನಾಮ ವಿಶೇಷಣ ಏನ್ರಿ ಎರಡಕ್ಕೂ ವ್ಯತ್ಯಾಸ? ನಾಮಪದ ಮತ್ತು ನಾಮ ವಿಶೇಷಣ. ನೆಕ್ಸ್ಟ್ ಇಲ್ಲಿ ಕ್ರಿಯಾಪದ ಮತ್ತು ಕ್ರಿಯಾ ವಿಶೇಷಣ ಎರಡಕ್ಕೂ ವ್ಯತ್ಯಾಸ ಏನ್ರಿ? ಕ್ರಿಯಾಪದ ನಾಮಪದ ಅಂದ್ರೆ ಈ ನಾಮಪದಗಳಿಗೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳದಿತ್ತಂತಂದ್ರೆ ಅದಕ್ಕೆ ಏನ್ ಕೇಳ್ತಾರೆ? ನಾಮ ವಿಶೇಷಣ. ಅಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಕೆಲಸ, ಒಂದು ವಸ್ತು ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ತಿದ್ರಿ ಅಂತಂದ್ರೆ ಅವಕ್ಕ ನಾಮ ವಿಶೇಷಣ. ನೆಕ್ಸ್ಟ್ ಕ್ರಿಯಾಪದ ಐತಿ. ಆ ಕ್ರಿಯಾಪದಕ್ಕ ಬೇಕಾದಂತ ಆ ಕ್ರಿಯಾಪದಕ್ಕ ವಿಶೇಷವಾಗಿ ಹೇಳಬೇಕಾಗಿರ್ತೈತಿ. ಮಾಡಿದಂತ ಕೆಲಸದ ಬಗ್ಗೆ ಹೇಳಬೇಕಾಗಿರ್ತೈತಿ. ನೀವು ಸಲ್ಲಿಸಿದ ಸೇವೆಗಳ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿರ್ತೈತಿ. ಅದಕ್ಕೆ ಕ್ರಿಯಾ ವಿಶೇಷಣ. ಸಿಂಪಲ್ ಆಗಿ ಹೇಳ್ಬಿಡ್ರಿ, ನಿಮಗೆ ಲೈಟಿಂಗ್ ಕಂಬ ಹತ್ತಿಸ್ಬೇಕಾಯ್ತು ಅಂತಂದ್ರೆ ನಾಮ ವಿಶೇಷಣ. ನೀವು ಮಾಡಿದ ಕೆಲಸಕ್ಕೆ ಲೈಟಿಂಗ್ ಕಂಬ ಹತ್ತಿಸ್ಬೇಕಾಯ್ತು ಅಂತಂದ್ರೆ ಕ್ರಿಯಾ ವಿಶೇಷಣ. ಅಂದ್ರೆ ನಿಮಗೆ ಹೊಗಳಬೇಕಾಗಿತ್ತು ಅಂತಂದ್ರೆ ನಾಮ ವಿಶೇಷಣ. ನಿಮ್ಮ ಮಾಡಿದ ಕೆಲಸ, ನಿಮ್ಮ ಮಾಡಿದ ಸೇವೆ ಅದಕ್ಕೆ ಹೊಗಳಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಬಳಸೋದು ಕ್ರಿಯಾ ವಿಶೇಷಣ. ಇವನ್ನ ನಾನು ಸುವಿವರವಾಗಿ ಕ್ಲಾಸ್ ಮುಂದೆ ಓಡ್ದಂಗ ಒಂದೊಂದು ಎಕ್ಸ್ಪ್ಲೇನ್ ಮಾಡೋದಿರ್ತಿದ್ದಲ್ಲ ಅಲ್ಲಿ ಮಾಡ್ತಿರ್ತೀನಿ. ಅವಾಗ ನೀವು ಕರೆಕ್ಟಾಗಿ ತಿಳ್ಕೊರಿ. ಇದ್ರ ಮುಖಾಂತರ ನಾನು ಮುಂದಿನ ಅಂಶಗಳನ್ನು ಹೇಳ್ತೇನೆ. ನೋಡ್ರಿ ಎಲ್ಲ ಅಂಶಗಳು ಬೇಕಾದ್ವಿ. ನೆಕ್ಸ್ಟ್ ಅಲ್ಲಿ ಬೇಕು ಬಿಡ 10ಕ್ಕೆ ಬಿಡ್ರಿ, ಲೆಟರ್ ರೈಟಿಂಗ್ ಬೇಕು, ಅವು ಇವು ಇನ್ನೊಂದು 2-3 ಅದಾವು. ಬಟ್ ಇಲ್ಲಿ ಕಾಂಪಿಟೇಟಿವ್ ಇಷ್ಟಂದ್ರು ಮ್ಯಾಂಡೇಟರಿ. ಇವೆಲ್ಲ ಅಂಶಗಳು ಕೂಡ ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳು SSLC, those who are studying in 10th standard, you are also get ready to be for this channel. ಅಂದ್ರೆ ನಮ್ಮ ಚಾನಲ್ ಏನೈತಿ ಸಬ್ಸ್ಕ್ರೈಬ್ ಆಗೋದ್ ಮುಖಾಂತರ ನೀವು ಕರೆಕ್ಟಾಗಿ ಕಡ್ಡಾಯವಾಗಿ ನೋಡಿ. ನಾನು ಏನಾದರೂ ವಿವರಣೆ ಮಾಡಿದ್ದು, ನಾನು ಕೊಟ್ಟಿದ್ದು ನಿಮಗೆ ಸರಿ ಅನ್ನಿಸ್ಲಿಲ್ಲ ಅಂತಂದ್ರೆ ಫೋನ್ ಹಚ್ಚಿ ಕಾಲ್ ಮಾಡಿ ಕೇಳ್ರಿ, ನಮಗೆ ರಿಪ್ಲೈ ಕೊಡ್ತೀವಿ. ಬಟ್ ನಾವು ಕೊಟ್ಟಂಥ ಅಂಶಗಳನ್ನ ಕರೆಕ್ಟಾಗಿ ಓದಿ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಟ್ರಿಕ್ ಮಾಡಿ ಹೇಳ್ತೀನಿ. ಹಾಗಾಗಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ಕೆ ಮಗದೊಮ್ಮೆ ಹೇಳಕತ್ತಿದ್ದು ಇದಕ್ಕೆ. ನಾವು ನೋಡ್ರಿ, ಕಂಪೇರ್ ಮಾಡಿರಿ ಬೇರೆದವ್ರಿಗೆ, ನೋಡ್ರಿ ನಮ್ಮ ಕ್ಲಾಸು ನೋಡ್ರಿ. ನಿಮ್ಗೆ ಏನಾದರೂ ವಿಶೇಷ ಅನಿಸಿತು, ಅವ್ರ ಕ್ಲಾಸಿಗೆ ಓದ್ತಿದ್ರ ನಮ್ದು ವಿಶೇಷ ಅನಿಸ್ತು ಅಂತಂದ್ರೆ ನೋಡ್ರಿ, ಇಲ್ಲ ಅಂದ್ರೆ ನೋಡ್ಬೇಡ್ರಿ. ಹಾಗಾಗಿ ಇಷ್ಟು ಅಂಶಗಳನ್ನ ಬರ್ಕೋರಿ ಕರೆಕ್ಟಾಗಿ. ಎಷ್ಟು ಬರ್ಕೊಂಡ್ರೆ ಅಂತಂದ್ರೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ಹೇಳ್ತೇನೆ. ಫಸ್ಟ್ ಏನು ನೋಡಿರ್ಲಿ, ವರ್ಣಮಾಲೆಗಳು ನೋಡಿದ್ರಿ. ನೆಕ್ಸ್ಟ್ ಹೇಳೋ ಯಾವ್ದಾರ ಹೋಗ್ಲಾನ ನಾಮಪದಗಳು ಹೇಳಬೇಕು. ಹಾಗಾಗಿ ಕರೆಕ್ಟಾಗಿ ಬರ್ಕೊಂಡ್ಬಿಡ್ರಿ ಮೊದಲು ಯಾವ ಸಬ್ಜೆಕ್ಟ್ ಹೇಳಬೇಕು. ನೆಕ್ಸ್ಟ್ ಇದು ಅಷ್ಟೇ ಅಲ್ಲದೆ ಇನ್ನಿಷ್ಟು ಅಂಶಗಳು ಬರ್ತಾವೆ, ಇತರೆ ಅಂಶಗಳು ಅಂತ ಬರ್ಕೊಳ್ಳೋದು. ಇತರೆ ಅಂಶಗಳು, ಈ ಇತರೆ ಅಂಶಗಳನ್ನು ಕೂಡ ನಾನು ಅಂದ್ರೆ ಗ್ರಾಮರ ಇನ್ನೊಂದಿಷ್ಟು ಅಂಶಗಳು ಬರ್ತಾವೆ, ಅವನ್ನ ಸಂದರ್ಭ ತಕ್ಕಂಗ ಎಲ್ಲಿ ನೆಸೆಸಿಟಿ ಐತಿ ಅಲ್ಲಿ ಹೇಳೋದಿರ್ತೀವಿ. ಅದರಲ್ಲಿ ಸಮಾಸ ಹೇಳಕತ್ತಿರುತ್ತೆ. ಸಮಾಸ ಹೇಳ್ಬೇಕಾಗಿತ್ತಂತಂದ್ರೆ ಸಮಾಸ ಮುಗಿಸಿನ ವಿಭಕ್ತಿ ಪ್ರತ್ಯಯ ಹೇಳಕತ್ತಿ ಅಂತಂದ್ರೆ ಸಮಾಸದಲ್ಲಿ ಕೆಲವಷ್ಟು ಸಮಾಸಗಳು ಏನದು ವಿಭಕ್ತಿ ಪ್ರತ್ಯಯದ ಅವಶ್ಯಕತೆ ಐತಿ. ಹಾಗಾಗಿ ಕೆಲವಷ್ಟು ಎಲ್ಲೆಲ್ಲಿ ನೆಸೆಸಿಟಿ ಇರ್ತಾವ ಅವನ್ನ ಯಾಡ್ ಮಾಡೋದ್ ಮುಖಾಂತರ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಅಷ್ಟು ಇನ್ನೂ ಬರ್ದಿಲ್ಲ, ನಾನು ಇನ್ನೂ ಭಾಳ ಅದಾವು, ಇನ್ನೂ ಇಷ್ಟು ಕೆಲವಷ್ಟು ಅಂಶಗಳದಾವು ಅವ್ನು ಬರ್ದಿಲ್ಲ. ಯಾವಾಗ ನಾನು ಕರೆಕ್ಟಾಗಿ ಹೇಳ್ತಾ ಹೋಗಿರ್ತೀನಿ ಅವಾಗ ಅವಶ್ಯಕತೆ ಅದಕ್ಕೆ ಅಡಿಷನಲ್ ಏನೇನು ಬೇಕಾದಲ್ಲ ಅದನ್ನ ಕ್ಲಾಸ್ನಲ್ಲಿ ಅದನ್ನ ಡಿಕ್ಟೇಟ್ ಮಾಡೋದ್ ಮುಖಾಂತರ ಅದನ್ನ ಬರ್ಸೋದ್ ಮುಖಾಂತರ ಮುಂದೆ ಬರಿತೀನಿ. ಹಾಗಾಗಿ ಇದನ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಬರ್ಕೊಂಡ್ರಿ ಅಂತೀನಿ. ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಯಾವ್ದ್ರಲ್ಲಿ ನಾಮಪದಗಳು. ಏನ್ರಿ ನಾಮಪದಗಳು ಅಂತಂದ್ರ ನೆಕ್ಸ್ಟ್ ಇಂಗ್ಲೀಷ್ ಗ್ರಾಮರ್ ಹೇಳ್ತೀವಿ. ನೆಕ್ಸ್ಟ್ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಸಬ್ಜೆಕ್ಟ್ ಯಾವ್ಯಾವ ಬರ್ತಾವಲ್ರಿ, ಯಾವ್ದ್ರಲ್ಲಿ ಕಾಂಪಿಟೇಟಿವ್ ಸಬ್ಜೆಕ್ಟ್ ಇದ್ದು ಯಾವ ಇರಲಿ, ಹಿಸ್ಟ್ರಿ ಆಗಿರ್ಬೋದು, ನೆಕ್ಸ್ಟ್ ಪಾಲಿಟಿ ಆಗಿರ್ಬೋದು, ನೆಕ್ಸ್ಟ್ ಸೈನ್ಸ್, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನೆಕ್ಸ್ಟ್ ಯಾವ ಬೇಕ್ರಿ ಸಬ್ಜೆಕ್ಟ್ ಕಾಂಪಿಟೇಟಿವ್ ಜಿಯೋಗ್ರಫಿ, all it may be world geography or it may be Indian and which is that one another one ಯಾವ್ದು ಇನ್ನೊಂದ್ರಿ ಕರ್ನಾಟಕ ಜಿಯೋಗ್ರಫಿ. ಇದರಲ್ಲಿ ಮತ್ತೆ ಯಾವ್ಯಾವ ಬರ್ತಾವ್ರಿ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಬರ್ತೈತಿ. ನೆಕ್ಸ್ಟ್ ಏನು ಇವಕ್ಕ ಮತ್ತೆ ಬೇರೆ ಬೇರೆ ಬರ್ತಾವ್ರಿ ಅಲ್ಲಿ ಅವನು ಕೂಡ ಮುಗಿಸ್ತೀವಿ. ಅಂದ್ರೆ ಜಿಯೋಗ್ರಫಿದಲ್ಲಿ ಡಿಫ್ರೆಂಟ್ ಇನ್ನೂ ಬರ್ತಾವೆ, ಅವೆಲ್ಲ ಅಂಶಗಳನ್ನು ಮಾಡ್ತೀವಿ. ಅದು ವರ್ಲ್ಡ್ ಜಿಯೋಗ್ರಫಿ ಆಗಿರ್ಬೋದು, ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಎಲ್ಲ ವಿಷಯಗಳನ್ನು ಕೂಡ ಹೇಳ್ತೀವಿ. ನೆಕ್ಸ್ಟ್ ಯಾವ ಮುಗಿದ್ರಲ್ಲಿ ಹಿಸ್ಟ್ರಿ ಮುಗಿತು, ಪಾಲಿಟಿ ಮುಗಿತು, ಸೈನ್ಸ್ ಮುಗಿತು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಜಿಯೋಗ್ರಫಿ. ನೆಕ್ಸ್ಟ್ ವಿಚ್ ಇಸ್ ದಟ್ ಒನ್ ಅನದರ್ ಒನ್ ಮತ್ತೇನ್ರಿ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅವಶ್ಯಕವಾಗಿ ಬೇಕು. ಇದು ಸ್ಟ್ಯಾಟಿಕ್ ಪಾರ್ಟ್ ಓದಿದ್ರ ಅಷ್ಟೇ ಸಾಲದು. ಇಲ್ಲಿ ಅದಕ್ಕೆ ಬೇಕಾದಂತಹ ಪ್ರಚಲಿತ ಘಟನೆಗಳು,
ಈ ಪ್ರಚಲಿತ ಘಟನೆಗಳು ನೀವು ಯಾರಾದ್ರೂ ಓದ್ತಿದ್ರಿ ಅಂತಂದ್ರೆ ಹಲವು ಮ್ಯಾಗ್ಝಿನ್ ಅದಾವ, ಬಟ್ ನಿಮ್ಗೆ ಯಾವ್ದು ಕರೆಕ್ಟ್ ಅನಿಸುತ್ತಾ? ವಿಚ್ ಒನ್ ಫೀಲ್ಸ್ ಗುಡ್ ಟು ಯು, ದೋಸ್ ಹೂ ಆರ್ ದಿ ರೀಡರ್ಸ್. ನಾನು ಹೇಳಿದ್ದ ನಾನು ತಿಳಿದ್ ನಾ ಹೇಳ್ತೀನಿ, ಅವ್ರು ತಿಳಿದ್ ಅವ್ರು ಹೇಳ್ತಾರೆ, ಬಟ್ ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತಾ ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಅದಕ್ಕೆ ಅದರಲ್ಲಿ ಯಾವ್ಯಾವ್ದು ಸ್ಪರ್ಧಾತ್ಮಕತೆಗೆ ಸಂಬಂಧಿಸಿದಂತ ಮ್ಯಾಗ್ಝಿನ್ಗಳು, ಒಂದು ಸ್ಪರ್ಧಾ ವಿಜೇತ ಆಗಿರ್ಬೋದು, ನೆಕ್ಸ್ಟ್ ಸ್ಪರ್ಧಾ ಅರಿವು ಆಗಿರ್ಬೋದು, ನೆಕ್ಸ್ಟ್ ಸ್ಪರ್ಧಾ ಚಾಣಕ್ಯ ಆಗಿರ್ಬೋದು, ನೆಕ್ಸ್ಟ್ ಯಾವ ನಿಮ್ಗೆ ಗೊತ್ತಿದ್ದಿದ್ರೆ ಹೇಳ್ರಿ. GK ಟುಡೇ ನೋಡ್ರಿ, ಒಂದಲ್ಲ ಎರಡಲ್ಲ. ನೆಕ್ಸ್ಟ್ ನೀವು UPSC ಸ್ಟಡಿ ಮಾಡ್ತಿದ್ರ ಅಂದ್ರ ವಿಷನ್ IAS, ನೆಕ್ಸ್ಟ್ ಇನ್ಸೈಟ್ IAS, ನೆಕ್ಸ್ಟ್ ಶಂಕರ್ IAS. ಅಂದ್ರೆ ಇಲ್ಲಿ ಹೇಳಕ್ಕ ರಗಡದವು. ಇವನ್ನ ಮೊದಲು ಬೇಸಿಕ್ ಫಿಲ್ಲರ್ಸ್ ಕರೆಕ್ಟ್ ಇದ್ವು ಅಂತಂದ್ರೆ ದೆನ್ ಯು ಕ್ಯಾನ್ ಮೂವ್ ಅಹೆಡ್. ನೆಕ್ಸ್ಟ್ ನೀವು ಮುಂದೆ ಹೋಗ್ಬೇಕಾಯ್ತು ಅಂದ್ರೆ ಮೊದಲು ಬೇಸಿಕ್ ಕಲ್ತ್ರಿ ಅಂತಂದ್ರೆ ಮುಂದೆ ಹೋಗಿ ಚೆನ್ನಾಗಿರ್ತಾ. ಮೊದಲು ಬೇಸಿಕ್ ಕಲೀರಿ, ಕಲ್ತಿಂದ ನೆಕ್ಸ್ಟ್ ಅವೆಲ್ಲ ಮಾಡಾಕಿದ್ರಿ. ಇವು ನೋಡ್ರಿ, ಇವೆಲ್ಲ ಇವೇನು ಕನ್ನಡ ವ್ಯಾಕರಣ ಅಷ್ಟೇ ಅಲ್ಲದೆ ನಾವೆಲ್ಲ ಇತರೆ ಸಬ್ಜೆಕ್ಟ್ಗಳನ್ನು ಕೂಡ ಕ್ಲಾಸ್ ಮಾಡ್ತೀವಿ. ಅದಕ್ಕೆಲ್ಲ ನಿಮ್ಮ ಪ್ರೇರೇಪಣೆ ಅಂತಂದ್ರೆ ನಮ್ಗೆ ಕರೆಕ್ಟ್ ಅನ್ಸುತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿದ್ರಿ, ಜಸ್ಟ್ ದೆನ್ ಯು ಕ್ಯಾನ್ ವಾಚ್ ದಿ ವಿಡಿಯೋಸ್. ನಮ್ಗೆ ನೀವೇ ಪ್ರೇರೇಪಣೆ ಕೊಡ್ಬೇಕಂತಂದ್ರೆ ನೀವು ಅಡ್ಜೆಕ್ಟಿವ್ ಅಡ್ವರ್ಬ್ ಬದವಲ್ಲ ಹಂಗ ಹೆಚ್ಚು ನಮಗೆ ಹೊಗಳೋದು ಬೇಕಾಗಿಲ್ಲ. ಜಸ್ಟ್ ನೋಡ್ರಿ ನಮ್ಮ ಕ್ಲಾಸ್ ನೋಡಿ ನೆಕ್ಸ್ಟ್ ಅದನ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಕರೆಕ್ಟ್ ಅನಿಸ್ತು ಅಂತಂದ್ರೆ ಯು ಹ್ಯಾವ್ ಟು ಬಿ ಶೇರ್ ಟು ಯುವರ್ ಫ್ರೆಂಡ್ಸ್, ದೋಸ್ ಹೂ ಆರ್ ರಿಕ್ವೈರ್ಡ್ ಪರ್ಸನ್ಸ್. ಅಂದ್ರೆ ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ಶೇರ್ ಮಾಡಿ ಅನ್ನೋದು ಬಿಟ್ರೆ ಮತ್ತೇನು ನಮ್ಗೆ ನಿಮ್ಮಿಂದ ಬಯಸಲ್ಲ, ನಿಮ್ಮಿಂದ ಬೇಕಾಗಿಯೂ ಇಲ್ಲ. ನೋಡ್ರಿ, ಫಸ್ಟ್ ಯಾವ್ದು ನೋಡ್ತೀರಿ? ನೆಕ್ಸ್ಟ್ ನಾಮಪದಗಳು. ನೆಕ್ಸ್ಟ್ ಏನ್ ಕೇಳಿದ್ರಿ? ವರ್ಣಾಕ್ಷರ ಇದು ಕಳಿದ್ರಿ, ವರ್ಣಮಾಲೆಗಳು ಕಳಿದ್ರಿ. ನೆಕ್ಸ್ಟ್ ನಾಮಪದಗಳು. ಏನ್ರಿ ನಾಮಪದಗಳು ಅಂತಂದ್ರ? ನಾಮಪದಗಳು ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅಂತ ಕರೀತಾರೆ. ಅಂದ್ರೆ ನಾವು ಇಟ್ಟಂತ ಹೆಸರುಗಳು ಅಂತ ಕರೀತಾರೆ. ಈ ಇಟ್ಟಂತ ಹೆಸರುಗಳಿಗೆ ಏನಂತಾರಲೆ ನಾಮಪದಗಳು. ಈ ನಾಮಪದಗಳೇ ಮತ್ತೆ ಹಲವು ವಿಧಗಳದು. ಈ ನಾಮಪದಗಳನ್ನ ಮತ್ತೆ ವಿವಿಧ ರೀತಿಯಲ್ಲಿ ವಿವಿಧ ಆಯಾಮಗಳ ಮುಖಾಂತರ ವಿಂಗಡಿಸ್ಯಾರ. ಯಾವ್ಯಾವ ಇರ್ಬೋದು ಅದರಲ್ಲಿ ವಿವಿಧ ನಾಮಪದಗಳು ಅಂತಂದ್ರೆ ಅದರಲ್ಲಿ ಮತ್ತೆ ಯಾವ್ಯಾವ ಇರ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ ಗೊತ್ತಿದ್ರೆ ಹೇಳ್ರಿ. ಫಸ್ಟ್ ಒಂದಲ್ಲಿ ವಸ್ತುವಾಚಕ ನಾಮಪದಗಳು, ವಸ್ತುವಾಚಕ ನಾಮಪದಗಳು. ನೆಕ್ಸ್ಟ್ ಬಿ. ನೆಕ್ಸ್ಟ್ ಯಾವ್ರಿ ಹೇಳ್ರಿ? ನಿಮ್ಗೆ ಗೊತ್ತಿದ್ರು ಬಡ ಹೇಳ್ರಿ. ಈ ವಸ್ತುವಾಚಕದಲ್ಲಿ ಮತ್ತೆ ಬೇರೆ ಬೇರೆದವ್ರಿ. ವಸ್ತುವಾಚಕದಲ್ಲಿ ಒಂದದ್ದು ರೂಢನಾಮ, ನೆಕ್ಸ್ಟ್ ಅಂಕಿತ ನಾಮ, ನೆಕ್ಸ್ಟ್ ಅನ್ವರ್ತಕ ನಾಮ, ನೆಕ್ಸ್ಟ್ ಹೇಳ್ರಿ. ನೆಕ್ಸ್ಟ್ ಇವೆಲ್ಲಿ ವಸ್ತುವಾಚಕದಲ್ಲಿ ರೂಢನಾಮ, ಅಂಕಿತ ನಾಮ, ಅನ್ವರ್ತಕ ನಾಮ. ನೆಕ್ಸ್ಟ್ ಮತ್ತೆ ಯಾವ್ದು ಬರ್ತೈತ್ರಿ ಇಲ್ಲಿ? ಏನು ಫಸ್ಟ್ ಏನ್ ತಿಳ್ಕೊಳ್ಳಿ. ರೂಢನಾಮ ಅಂದ್ರೆ ಏನ್ರಿ? ಅಂಕಿತ ನಾಮ ಅಂದ್ರೆ ಏನು? ಅನ್ವರ್ತಕ ನಾಮ ಏನು? ವಸ್ತುವಾಚಕ ನಾಮಪದಗಳು ಅದಾವ ಅಂತ ಇದ್ವಿ. ಈ ವಸ್ತುವಾಚಕ ನಾಮಪದಗಳಲ್ಲಿ ರೂಢನಾಮ, ಅಂಕಿತ ನಾಮ, ಅನ್ವರ್ತಕ ನಾಮಗಳು. ಏನ್ರಿ ರೂಢನಾಮ ಅಂತಂದ್ರೆ? ಅಂದ್ರ ಇವು ಬಹುಕಾಲದಿಂದ ರೂಢಿಯಿಂದ ಬಂದಂತ ಹೆಸರುಗಳು ಅಂದ್ರ ನಾಮಪದಗಳು. ಅಂದ್ರ ಇಲ್ಲಿ ರೂಢಿಯಿಂದ ಮೊದಲಿಂದಾನು ಬಂದಿರ್ತಾವ್ರಿ. ಅವು ಯಾವ ಇವಾಗ ನಾವಿಟ್ಟ ಹೆಸರು ಅವು ಆಗಿರೋದಿಲ್ಲ, ಅವು ಬಹುಕಾಲದಿಂದನೇ ಬಂದಿರ್ತಾವು. ಅವು ಏನಂತ ಕೇಳ್ತಾರೆ? ರೂಢನಾಮಗಳು ಅಂತ ಕೇಳ್ತಾರೆ. ಏನ್ರಿ ರೂಢನಾಮ ಅಂತಂದ್ರೆ ಬಹುಕಾಲದಿಂದ ಬಂದಿದ್ದು ಅಂತಂದ್ರ ನದಿ, ಜಾತ್ರೆ, ಮರ, ಮನುಷ್ಯ. ಇಲ್ಲಿ ಸ್ಪೆಸಿಫಿಕ್ ಇಲ್ರಿ. ಅವನೇ ಇವ್ರಿ ಅವ್ರ ಹೆಸರು ಅಂತ ಸ್ಪೆಸಿಫಿಕ್ ಇಲ್ಲ. ಇಲ್ಲಿ ಏನಾಗತ್ತಲ್ಲಿ ಒಂದು ಸಮೂಹ ಅಂದ್ರ ನದಿಗಳ ಸಮೂಹ, ಜಾತ್ರೆ ಸಮೂಹ, ಮರಗಳ ಸಮೂಹ, ಮನುಷ್ಯರ ಸಮೂಹ ಏನದಲ್ಲ ಅವನೇನಾಗತ್ತಲ್ಲಿ ರೂಢನಾಮ. ಅಂದ್ರ ಇವ ಪ್ರಾಚೀನ ಕಾಲದಿಂದನೂ ಇವೇ ಹೆಸರು ಇರ್ತಾವ್ರಿ ರೂಢನಾಮ ಅಂತ. ಅಂಕಿತ ನಾಮ ಅಂತಂದ್ರ ಸ್ಪೆಸಿಫಿಕ್, ಅಂದ್ರ ನಾವು ಇಟ್ಟಂತ ಹೆಸರುಗಳು. ಅಲ್ಲಿ ನಾವು ಇಟ್ಟಂತ ಹೆಸರುಗಳಿಂದ ಇಂಡಿಕೇಟ್ ಮಾಡಿದ್ರಿ. ಏನಂತ ಮಾಡಿದ್ರಿ? ಅದಲ್ಲಿ ಹೆಸರು ಅಂತ ಇಟ್ಟಂತ ಹೆಸರುಗಳು ಅಂತಂದ್ರ ವೈಭವ. ನೆಕ್ಸ್ಟ್ ನಕ್ಷ,
ನೆಕ್ಸ್ಟ್ ನಿಹಾರಿಕಾ. ಅಂದ್ರೆ ಇಟ್ಟಂತ ಹೆಸರುಗಳು ಅಂತ ಹೇಳಿದ್ರೆ ನೆಕ್ಸ್ಟ್ ಬಸು. ಅಂದ್ರೆ ನಾವು ಸ್ಪೆಸಿಫಿಕ್ ಆಗಿ ವ್ಯಕ್ತಿಗಳಿಗೆ ಇಟ್ಟಂತ ಹೆಸರುಗಳು. ಅದ್ರಲ್ಲಿ ಏನಾಗದಲ್ಲಿ ಅದಕ್ಕೆ ಇಟ್ಟಂತ ಹೆಸರುಗಳು ಇಲ್ಲಿವು. ನಾವು ಅಂಕಿತ ನಾಮ ಅಂತಂದ್ರೆ ಮಗು ಹುಟ್ಟಿಂದ ಆ ಮಗುನ ತೊಟ್ಟದ ಹಾಕ್ತಾರೆ ಕೇರಿ. ಆ ತೊಟ್ಟದ ಹಾಕೋದ್ ಮುಖಾಂತರ ಏನ್ ಕೊಡ್ತಾರಲ್ಲಿ ಅವ್ರ ನೇಮ್ ಕೊಡ್ತಾರೆ. ಅಂಕಿತ ನಾಮ ಹೆಸರು ಇಡೋದು ಅಂತ ಕೇಳ್ತಾರೆ ಕೇರಿ. ಅದೇನಕತ್ರಲ್ಲಿ ಅವಕ್ಕ ಅಂಕಿತ ನಾಮಗಳು. ನೆಕ್ಸ್ಟ್ ಇಲ್ಲಿ ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಅಂತಂದ್ರ ಅವರ ದಪ್ಪ, ಅವರ ಹೈಟ್ ಆಗಿರ್ಬೋದು, ಅವರ ಸೈಜಿ ತಕ್ಕಂಗ ಕೆಲವಷ್ಟು ವ್ಯಂಗ್ಯಾರ್ಥದಲ್ಲಿ ಕರೆಯುವಂತಾರೆ ಕೇಳಿ. ವ್ಯಂಗ್ಯಾರ್ಥದಲ್ಲಿ ಕರೆಯುವುದು ಅಂತ ಹೇಳ್ತಾರೆ. ಅವ್ರು ಏನ್ ಕರೀತಾರಲ್ಲಿ ಈ ವಸ್ತುವಾಚಕದಲ್ಲಿ ರೂಢನಾಮ, ಅಂಕಿತನಾಮ. ರೂಢನಾಮ ಅಂದ್ರ ಬಹುಕಾಲದಿಂದ ಬಂದಿದ್ದು ಅಂದ್ರೆ ಒಂದು ಗ್ರೂಪ್, ಒಂದು ಸಮೂಹಕ್ಕ ಇಟ್ಟಂತ ಹೆಸರುಗಳು ಅವಕ್ಕ ರೂಢನಾಮ ಅಂತ ಇದ್ದಾರೆ. ಅಂಕಿತನಾಮ ಅಂತಂದ್ರ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಇಟ್ಟಂತ ಹೆಸರುಗಳಿಗೆ ಏನಂತ ಕರಿತಾರಲ್ಲಿ ಅಂಕಿತ ನಾಮ. ಅಂದ್ರ ನಮ್ಗ ಅನುಕೂಲಕ ನಾಮ ಇಷ್ಟ ಆಗತಕ್ಕಂಗ ನಾವ್ ಇಟ್ಟಿರ್ತೀವಿ. ನೆಕ್ಸ್ಟ್ ಯಾವ್ದ್ರೆ ಅನ್ವರ್ತಕ ನಾಮ. ಏನಿಲ್ಲಿ ಅನ್ವರ್ತಕ ನಾಮ ಅಂತಂದ್ರ ಅವರ ವರ್ತನೆ, ಅವರಲ್ಲಿರುವಂತ ಕೆಲವಷ್ಟು ಅಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಇಟ್ಟಿರ್ತೀವಿ ಹೆಸರು. ಅಂದ್ರ ವರ್ತನೆಗಳಂತಂದ್ರ ಅಲ್ಲಿ ಆ ಲಕ್ಷಣ ಅರ್ಥವಾಗಿ. ಅಂದ್ರೆ ಈಗ ಕುಂಟ ಇದ್ದ, ಹೈಟ್ ಜಾಸ್ತಿ ಇತ್ತಂತಂದ್ರೆ ನಾವು ಏನಂತೀವಿ ಲಂಬು ಅಂತ ಇರ್ತೀವಿ. ಅದಾಗ ಇಟ್ಟಿದ್ದಂತಂದ್ರ ಎತ್ತರವಾದ ವ್ಯಕ್ತಿಗೆ ಅಂತ ಕರಿತೀವಿ ಲಂಬು ಅಂತ ಕರಿತೀವಿ. ಗಿಡ್ಡ ಇದ್ದಂತಂದ್ರ ಏನಂತೀವಿ ಗಿಡ್ಡ ಇದ್ದಂತಂದ್ರ ಸಾರಿ ಹೈಟ್ ಕಮ್ಮಿ ಇದ್ದ ಅಂದ್ರ ಗಿಡ್ಡ ಅಥವಾ ಬುಡ್ಡ ಅಂತ ಕರಿತೀವಿ. ಇವೇನ್ಲಿ ಅನ್ವರ್ತಕ ನಾಮಗಳು. ಇಲ್ಲಿ ಎತ್ತರ ಜಾಸ್ತಿ ಅದನ, ಇಲ್ಲೇನಿಲ್ಲ ಎತ್ತರ ಇಲ್ಲಿ ಅವನು ಗಿಡ್ಡ ಅದನ ಅಂತ ಹೇಳ. ಎತ್ತರ ಇಲ್ಲ, ಎತ್ತರ ಇಲ್ಲ, ಎತ್ತರ ಇಲ್ಲಿ ಅವಾಗ ಏನಂತಿರ್ಲಿ ಗಿಡ್ಡ ಅಥವಾ ಬುಡ್ಡ ಅಂತ ಕರಿತಾರೆ. ಇಲ್ಲಿ ಬಿಜಾಪುರ ಭಾಷೆದಲ್ಲಿ ಏನಂತಿರ್ಲಿ ಬುಡ್ಡ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಬಹಳ ಹೊಯ್ಟ್ ಇದ್ರಂತಂದ್ರ ಬಿಳಿ ಜಾಸ್ತಿ ಇದ್ರಂದ್ರೆ ಏನಂತಾರೆ ಕೆಂಪಿ ಅಂತ ಕೇರಿ. ನೆಕ್ಸ್ಟ್ ಇವ್ನ ಯಾರು ಕೇಳಕತ್ತೀನಿ ಅಂತಂದ್ರೆ ಅನ್ವರ್ತಕ ನಾಮಗಳು. ಅಂದ್ರ ಅನ್ವರ್ತಕ ನಾಮಗಳು ಅಂತಂದ್ರ ಅವರಲ್ಲಿ ಲಕ್ಷಣಕ್ಕನುಸಾರವಾಗಿ ಕರೆದಂತ ಹೆಸರುಗಳು. ನೆಕ್ಸ್ಟ್ ಕೆಲವಷ್ಟು ವಾಹನ ಚಾಲಕರು ಕಂಡಕ್ಟರ್ ಡ್ರೈವರ್ ಹೆಸರು ಇಟ್ಟಿರ್ತಾರೆ ಕೇರಿ. ಅವ್ರು ಯಾಕೆ ಕರಿತಿರ್ತಾರಲ್ಲಿ ಆ ಕೆಲಸ ಮಾಡ್ತಿರ್ತಾರೆ ಅವರು. ಅದಕ್ಕಾಗಿ ಚಾಲಕ ಅಂತ ಕರೀತಾರೆ, ಪೊಲೀಸ ಅಂತ ಕರೀತಾರೆ, ಭಿಕ್ಷುಕ ಅಂತ ಕರೀತಾರೆ. ಇವರೆಲ್ಲ ಹೆಸರು ಕರೀತದ ಕರೀ. ಅವರಲ್ಲಿರುವಂತ ಕೆಲವಷ್ಟು ಅಂಶಗಳನ್ನ ಆಧಾರವಿಟ್ಕೊಂಡು ಅವನ್ನ ಅನ್ವರ್ತಕ ಅಂದ್ರ ಅವರ ಸೇವೆ ಆಗಿರ್ಬೋದು, ಅಥವಾ ಅವರಲ್ಲಿರುವಂತ ದೈಹಿಕ ವ್ಯಕ್ತಿತ್ವಗಳಾಗಿರ್ಬೋದು, ಅಥವಾ ಮಾನಸಿಕ ಅಂದ್ರ ಉತ್ಸಾಹ ಅಂತ ಕರೀತಾರೆ. ಅವರಲ್ಲಿರುವಂತ ಮಾನಸಿಕ ಅಂಶಗಳನ್ನ ಇಟ್ಕೊಂಡು. ಹಾಗಾಗಿ ನೋಡಿಲ್ಲಿ ವಸ್ತುವಾಚಕದಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಮೂರು ಅದು. ಮೂರು ತಿಳಿತ್ರಿ ಇವನ್ನ ಮೂರು ತಿಳಿತಂದ್ರ ನೆಕ್ಸ್ಟ್ ಯಾವ್ದು ಬರ್ತೈತ್ರಿ ಇವ್ ನೋಡ್ರಿ. ನೆಕ್ಸ್ಟ್ ಇದನ್ನ ಬಿಡ್ರಿ. ನೆಕ್ಸ್ಟ್ ಇನ್ನೊಂದು ಯಾವ್ದ್ರಲ್ಲಿ ನಾಮಪದಗಳಲ್ಲಿ ವಸ್ತುವಾಚಕ ನಾಮಪದ ಮುಗೀತು. ನೆಕ್ಸ್ಟ್ ನೆಕ್ಸ್ಟ್ ಯಾವ್ದ್ರಲ್ಲಿ ವಸ್ತುವಾಚಕ ನಾಮಪದ ಆಗಿಂದ ಅಲ್ಲಿ ಅದರಲ್ಲಿ ಫಸ್ಟ್ ಯಾವ ವಸ್ತುವಾಚಕದಲ್ಲಿ ರೂಢನಾಮ ನೋಡಿದ್ರಿ, ಅಂಕಿತ ನಾಮ ನೋಡಿದ್ರಿ, ಅನ್ವರ್ತಕ ನಾಮ ನೋಡಿದ್ರಿ. ನೆಕ್ಸ್ಟ್ ಗುಣವಾಚಕ. ಏನ್ರಿ ಗುಣವಾಚಕ ಅಂತಂದ್ರ ಗುಣವಾಚಕ ಅದಲ್ಲ ಅವರಲ್ಲಿರುವಂತ ಗುಣಾತ್ಮಕ ಅಂಶಗಳು, ಅವರ ಸ್ವಭಾವ, ಅವರ ಗುಣ, ಅವರ ರೀತಿ ನೀತಿಗಳನ್ನ ಆಧಾರವಾಗಿ ಇಟ್ಕೊಂಡು ಕರೆದಂತ ಹೆಸರುಗಳು. ಅಂದ್ರೆ ಹಿರಿಮೆ ಅಂದ್ರ ಅವ ಸ್ವಲ್ಪ ಸ್ಟೇಟಸ್ ಮೇಂಟೈನ್ ಮಾಡೋದು, ಅಂದ್ರ ಒಳ್ಳೆಯ ಅಂಶಗಳು ಜಾಸ್ತಿ ಇದ್ದು ಹಿರಿಮೆ. ನೆಕ್ಸ್ಟ್ ಕಿರಿಮೆ, ಸಣ್ಣತನ, ದೊಡ್ಡತನ, ಸ್ವಾಭಾವಿಕ ವ್ಯಕ್ತಿತ್ವದ ಆಧಾರವಾಗಿ ಇಟ್ಕೊಂಡು ಕರೀತಾರೆ. ಯಾವಕ್ಕ ಗುಣವಾಚಕ. ಒಳ್ಳೆಯ ಸದ್ಗುಣಿ ಏನೆಲ್ಲ ಕರೀತಾರ ಇದು ಗುಣವಾಚಕದಲ್ಲಿ ಬರುವಂತ ಅಂಶಗಳು. ನೆಕ್ಸ್ಟ್ ಗುಣವಾಚಕ ಹಾಗೆ ನೆಕ್ಸ್ಟ್ ಯಾವ್ದು ಇನ್ನೊಂದು ಬರ್ತಾರೆ ಇಲ್ಲಿ ಇನ್ನು ಭಾಳ ಅದಾವ. ಇರಲಿ ಯಾವ್ದ್ರಾಗ್ರಿ ನಾಮಪದಗಳಲ್ಲಿ ಇನ್ನೂ ಭಾಳ ಅದಾವು. ಹಂಗಾಗಿ ಆ ಎಲ್ಲಾ ಅಂಶಗಳನ್ನ ನಿಮ್ಗ ಹೇಳ್ತೀವಿ. ಬಟ್ ಇವ್ನ ಜಾಸ್ತಿ ನೆನಪಿಟ್ಟುಕೋರಿ. ಬಟ್ ಇವೇನು ಅಷ್ಟ ಎಕ್ಸಾಮ್ ಪರ್ಪೋಸ್ ಅಥೆಂಟಿಕ್ ಅಲ್ಲ ಅಂತ ನನಗೆ ಅನ್ಸುತ್ತಾ. ಬಟ್ ಅವನ್ನ ಕರೆಕ್ಟ್ ಆಗಿ ನೆನಪಿಟ್ಟುಕೋರಿ ಅಂತ ಹೇಳೋದ್ರ ಮುಖಾಂತರ. ಮತ್ತೆ ಯಾವ್ದ್ರಲ್ಲಿ ಪರಿಮಾಣವಾಚಕ. ಏನ್ರಿ ಪರಿಮಾಣವಾಚಕ ಅಂತಂದ್ರ ಪರಿಮಾಣವಾಚಕಗಳು. ಏನ್ ಪರಿಮಾಣವಾಚಕಗಳು ಅಂತಂದ್ರ
ಹೇಳಿ ಅಷ್ಟು ಇಷ್ಟು ಅಲ್ಲಿ ಅಷ್ಟು ಇಷ್ಟು ಅಂತ ಇರ್ತಾರೆ. ಇರ್ಲಿ ಪರಿಮಾಣ ವಾಚಕಗಳು ಅಂದ್ರೆ ಅವನ ಕ್ವಾಂಟಿಟಿ ಇರಲ್ಲ, ಇಲ್ಲಿ ಕ್ವಾಂಟಿಟಿ ಇರಲ್ಲ, ಓನ್ಲಿ ಕ್ವಾಲಿಟಿ. ಅದಕ್ಕೆ ಅವಕ್ಕೆ ಏನಾಗುತ್ತೆ ಪರಿಮಾಣ ವಾಚಕಗಳು. ಅವುಗಳ ಅಳತೆ, ಪ್ರಮಾಣ, ಗಾತ್ರ ಅನುಗುಣವಾಗಿ ಕರೆದಂತ ಹೆಸರುಗಳಾಗಿರ್ತಾವೆ. ಅವಕ್ಕೆ ಏನಾಗುತ್ತೆ ಪರಿಮಾಣ ವಾಚಕಗಳು. ಈ ಪರಿಮಾಣ ವಾಚಕಗಳು ಏನಿರ್ಬೋದು? ಎಕ್ಸಾಂಪಲ್ ಇರೋದ ಏನಿರ್ಬೋದು ಪರಿಮಾಣ ವಾಚಕಗಳಿಗೆ? ಅಷ್ಟು, ಇಷ್ಟು, ಎಷ್ಟು, ನೆಕ್ಸ್ಟ್ ಸ್ವಲ್ಪ, ಸ್ವಲ್ಪ, ಬಹಳ, ಇವೇನಿಲ್ಲ ಪರಿಮಾಣ ವಾಚಕಗಳು. ನೆಕ್ಸ್ಟ್ ಪ್ರಕಾರ ವಾಚಕಗಳು. ಪ್ರಕಾರ ವಾಚಕಗಳು ಎಷ್ಟನೇದ್ರಿದ? ಮೂರದ್ದು, ನಾಲ್ಕನೇದು. ಏನ್ರಿ ಪ್ರಕಾರ ವಾಚಕಗಳು? ಏನ್ರಿ ಪ್ರಕಾರ ವಾಚಕ ಅಂತಂದ್ರ ಅಷ್ಟು, ಇಷ್ಟು, ಎಷ್ಟು, ಸ್ವಲ್ಪ, ಬಹಳ ಏನ್ ನೋಡಿದ್ರೆ ಪರಿಮಾಣ ವಾಚಕಗಳು. ಅಂದ್ರ ನಮ್ ತಾಕ ಇಷ್ಟ ಅದಾವು, ಇಷ್ಟ ಅದಾವು, ಅಷ್ಟ ಐತಿ, ಎತ್ರ ಐತಿ, ಇಷ್ಟ ಎತ್ರ ಐತಿ ಅಂತ ಹೇಳ್ತಿರ್ತಾರೆ. ಅದಾಗ ಪರಿಮಾಣ ವಾಚಕ. ಪ್ರಕಾರ ವಾಚಕ. ಪ್ರಕಾರ ವಾಚಕ ಅಂತಂದ್ರ ಆ ದೃಷ್ಟಿಕೋನ ನೋಡೋದ್ರ ಮುಖ ಗೊತ್ತಾಗೈತೆ. ಅಂತಹ ನೋಡ್ರಿ, ಅಂತಹ, ಇಂತಹ, ಅಂತಹ, ಇಂತಹ, ಎಂತಹ, ನೆಕ್ಸ್ಟ್ ಅಂತವರು, ಇಂಥವರು ಅಂತ ಕರಿತಿರ್ತೀವಲ್ಲ ಅದಕ್ಕೆ ಏನಂತಲ್ಲಿ ಪ್ರಕಾರ ವಾಚಕ. ಅವಕ್ಕ ಪ್ರಕಾರ ವಾಚಕ. ನೆಕ್ಸ್ಟ್ ದಿಗ್ವಾಚಕಗಳು. ಏನ್ರಿ ದಿಗ್ವಾಚಕಗಳು ಅಂದ್ರ? ದಿಗ್ವಾಚಕಗಳು. ದಿಗ್ವಾಚಕಗಳು ಅಂತಂದ್ರ ದಿಕ್ಕುಗಳನ್ನ ಗುರುತಿಸುವುದು ಅಂತ ಹೇಳ್ತಾರೆ. ಅಂದ್ರೆ ನಾಮಪದಗಳಲ್ಲಿ ಏನಂತ ಹೇಳ್ತಾರೆ? ವಸ್ತುವಾಚಕ ಅದಾವು, ಪರಿಮಾಣವಾಚಕ ಅದಾವು, ಪ್ರಕಾರವಾಚಕ ಅದಾವು, ಗುಣವಾಚಕ ಅದಾವು. ದಿಗ್ವಾಚಕ ದಿಕ್ಕುಗಳು ಅಂದ್ರ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ದಿಕ್ಕು ಹೇಳ್ತೀವಿಲ್ರಿ. ನೆಕ್ಸ್ಟ್ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹಿಂಗೆ ಏನ್ ದಿಕ್ಕು ಹೇಳ್ತೀವಲ್ಲ ಅವಕ್ಕ ದಿಗ್ವಾಚಕಗಳು ಅಂತ ಕರೀತಾರೆ. ನೋಡ್ಲಿ ಅಂತಲ್ಲಿ ಪೂರ್ವ, ಪಶ್ಚಿಮ, ನೆಕ್ಸ್ಟ್ ಉತ್ತರ, ನೆಕ್ಸ್ಟ್ ದಕ್ಷಿಣ. ಈ ರೀತಿಯಾಗಿ ವಿಂಗಡಣೆ ಕರಿತೀವಲ್ಲ ಅವಕ್ಕ ದಿಗ್ವಾಚಕಗಳು. ನೋಡ್ರಿ ಈ ರೀತಿಯಾದ ವಿಂಗಡಣೆ ಎಲ್ಲ ಮಾಡಿರಿ ನಾಮಪದಗಳಲ್ಲಿ. ನಾಮಪದಗಳಲ್ಲಿ ಫಸ್ಟ್ ಮಾಡಿದ್ರಿ ವಸ್ತುವಾಚಕ ಅಂತ ಹೇಳಿದ್ರು. ನೆಕ್ಸ್ಟ್ ಹೇಳಿದ್ರಲ್ಲಿ ವಸ್ತುವಾಚಕನ ಗುಣವಾಚಕ ಅಂತ ಹೇಳಿದ್ರಿ. ನೆಕ್ಸ್ಟ್ ಹೇಳಿದ್ರು ಪರಿಮಾಣವಾಚಕ ಅಂತ ಹೇಳಿದ್ರು. ನೆಕ್ಸ್ಟ್ ಹೇಳಿದ್ರಲ್ಲಿ ಪ್ರಕಾರವಾಚಕ ಅಂತ ಹೇಳಿದ್ರು. ನೆಕ್ಸ್ಟ್ ದಿಕ್ವಾಚಕ ಅಂತ ಹೇಳಿದ್ರು. ನೋಡ್ರಿ ಇದು ಜಸ್ಟ್ ಏನ್ ನೆನ್ಪಿಟ್ಕೊಂಡ್ಬಿಟ್ರೆ ನಾಮಪದಗಳು. ಈ ನಾಮಪದಗಳಲ್ಲಿ 1, 2, 3, 4 ಡಿಫ್ರೆಂಟ್ ಇದ್ದು ತಿಳ್ಕೊಂಬಿಟ್ರಿ ಸಾಕು. ಇದ್ರಾಗ ಏನು ಬಹಳ ವಿಶೇಷ ಇಲ್ಲ. ನೆಕ್ಸ್ಟ್ ಯಾವ ಬರ್ತೈತ್ರಿ ಇಲ್ಲಿ? ನಾಮಪದಗಳನ್ನ ಸರ್ವನಾಮ ಪದಗಳು. ಸರ್ವನಾಮ ಪದಗಳು ನೋಡ್ರಿ ಅಲ್ಲಿ ಇದ್ರಾಗ ಕಲ್ತಿರಿ ನಾಮಪದಗಳು. ನೌನ್ಸ್ ಇನ್ ಇಂಗ್ಲಿಷ್ ಅಲ್ಲಿ ಕಲ್ತಿರ್ತೀರಿ ನೌನ್ಸ್ ನಾಮಪದಗಳು. ಪ್ರೊನೌನ್ಸ್ ಏನ್ರಿ ಪ್ರೊನೌನ್ಸ್ ಅಂತಂದ್ರ? ಪ್ರೊನೌನ್ಸ್ ಅಂದ್ರೆ ಪ್ರೊನೌನ್ ಅಂದ್ರೆ ಏನ್ರಿ? ಅದೇ ಸರ್ವನಾಮ. ಸರ್ವನಾಮ ಅಂತಂದ್ರ ನೋಡ್ರಿ ಕನ್ನಡಕ ವ್ಯತ್ಯಾಸಕ ಎರಡು ನೋಡ್ಬಿಡ್ರಿ. ಇಲ್ಲೇ ಹೇಳ್ಬಿಡ್ತೀನಿ ಕರೆಕ್ಟ್ ಆಗಿ. ಕನ್ನಡಕ ವ್ಯತ್ಯಾಸಕ ಏನ್ ವ್ಯತ್ಯಾಸ ಐತಿ? ಪ್ರೊನೌನ್ಸ್ ಕನ್ನಡದಲ್ಲಿ ಸರ್ವನಾಮ, ಇಂಗ್ಲಿಷ್ನಲ್ಲಿ ಪ್ರೊನೌನ್ಸ್. ಇದಕ್ಕೆ ವ್ಯತ್ಯಾಸ ಏನೈತಿ ನೋಡ್ಕೊಳ್ಳಿ. ನೋಡ್ಲಿ ಸರ್ವನಾಮಗಳು ಯಾವ್ಯಾವ್ದ್ರಲ್ಲಿ? ಏಕವಚನ ಮತ್ತ ಬಹುವಚನ ಅಂತ ಬರ್ತೈತಿ. ಏಕವಚನ, ಬಹುವಚನ. ಇಲ್ಲಿ ಏನ್ ಮಾಡ್ತಾವಲ್ಲಿ? ಇದರಲ್ಲಿ ಉತ್ತಮ ಪುರುಷ, ಪ್ರಥಮ ಪುರುಷ, ನೆಕ್ಸ್ಟ್ ದ್ವಿತೀಯ, ಬರ್ತವೆ. ಅಂದ್ರ ಉತ್ತಮ ಪುರುಷಾರ್ಥಗಳು, ಪ್ರಥಮ ಪುರುಷಾರ್ಥಗಳು, ದ್ವಿತೀಯ ಪುರುಷಾರ್ಥಗಳು ಅಂತ ಕನ್ನಡದಾಗ ಬರ್ತಾವ. ಬಟ್ ಅವ ಇಲ್ಲಿ ಇಂಗ್ಲಿಷ್ನಾಗ ಏನ್ ಬರ್ತಾವ? ಈ ಕರಿತಾರಲ್ಲಿ ಅವಕ್ಕ ಇನ್ ಇಂಗ್ಲಿಷ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ನೆಕ್ಸ್ಟ್ ಥರ್ಡ್ ಪರ್ಸನ್. ಇವನ್ನ ನೆಕ್ಸ್ಟ್ ವಿಂಗಡಣೆ ಮಾಡ್ಯಾರ. ಫಸ್ಟ್ ಪರ್ಸನ್, ನೆಕ್ಸ್ಟ್ ಇಲ್ಲಿ ಸಿಂಗುಲರ್ ಅಂಡ್ ಪ್ಲೂರಲ್ ಬೇಸ್ಡ್ ಆನ್ ದಿ ಸಿಂಗುಲರ್ ಪ್ಲೂರಲ್ ದೇ ಆರ್ ಗೋಯಿಂಗ್ ಟು ಬಿ ಡಿವೈಡ್ ಲೈಕ್ ದಟ್. ನೋಡ್ರಿ ಏನಾಗುತ್ತೆ? ಫಸ್ಟ್ ಪರ್ಸನ್ ಸಿಂಗುಲರ್ ಯಾವ್ದು ಬರ್ತೈತೆ? ಫಸ್ಟ್ ಪರ್ಸನ್ ಸಿಂಗುಲರ್ ಇಲ್ಲಿ ಐ.
ಅಲ್ಲೇ ಪ್ಲೂರಲ್ ಉಯ್. ಇಲ್ಲೇ ಸೆಕೆಂಡ್ ಪರ್ಸನ್ ಅಲ್ಲಿ ಏನ್ ಮಾಡ್ತೈತಿ ಈ ತರ ಬರ್ಕೊಂಡ್ಬಿಡಿ ಫಸ್ಟ್ ನಿಮ್ಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅಂತಂದ್ರ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ನೆಕ್ಸ್ಟ್ ಥರ್ಡ್ ಪರ್ಸನ್. ಐ ಉಯ್ ಬಂತು. ಸೆಕೆಂಡ್ ಪರ್ಸನ್ ಅಲ್ಲಿ ಯು. ನೆಕ್ಸ್ಟ್ ಥರ್ಡ್ ಪರ್ಸನ್ ಸಿಂಗುಲರ್, ಪ್ಲೂರಲ್. ನೋಡ್ಲಿ ಥರ್ಡ್ ಪರ್ಸನ್ ಯಾವ ಬರ್ತಿದ್ರಿ ಹಿ ಸಿ ಇಟ್. ಯಾವಾಗ್ರಿ ಹಸಿ ಹಿಟ್ ಅಲ್ರಿ ಹಿ ಸಿ ಇಟ್. ನೆಕ್ಸ್ಟ್ ದೇ. ತಿಳಿದಿರದ ಕನ್ನಡಕ ವ್ಯತ್ಯಾಸ ಏನೈತಿ, ಇಂಗ್ಲಿಷ್ ನಲ್ಲಿ ಸರ್ವನಾಮ ಪದಗಳಿಗೆ ವ್ಯತ್ಯಾಸ ಏನೈತಿ ನೋಡ್ರಿ. ಒಂದು ಫಸ್ಟ್ ಪರ್ಸನ್ ಅಲ್ಲಿ, ಸೆಕೆಂಡ್ ಪರ್ಸನ್ ಅಲ್ಲಿ, ಥರ್ಡ್ ಪರ್ಸನ್ ಅಲ್ಲಿ ಇಂಗ್ಲಿಷ್ ನಾಗ ಯಾವ ರೀತಿ ಐತಿ ಅದನ್ನೇ ನಮ್ ಕನ್ನಡಕ್ಕೆ ಬರ್ರಿ. ಇಲ್ಲಿ ನೋಡ್ಲಿ ಫಸ್ಟ್ ಉತ್ತಮ ಪುರುಷ. ಕನ್ನಡಕ್ಕೆ ಇದಕ್ಕೆ ವ್ಯತ್ಯಾಸ ಏನೈತಿ ನೋಡ್ಲಿ, ಉತ್ತಮ ಪುರುಷ, ಪ್ರಥಮ ಪುರುಷ, ದ್ವಿತೀಯ ಪುರುಷ. ಇದೇನಿಲ್ಲ ತೃತೀಯ ಪುರುಷ ಇಲ್ಲ. ಅಲ್ಲಿ ಯಾವ ಮಾಡಿರ್ಲಿ ಉತ್ತಮ ಮಾಡಿರ, ಪ್ರಥಮ ಮಾಡಿರ, ದ್ವಿತೀಯ ಮಾಡಿರ. ಹಂಗಾರ ಉತ್ತಮ ಪುರುಷದಲ್ಲಿ ಏಕವಚನ ಯಾವಾದ್ರಿ ಏಕವಚನ. ನೆಕ್ಸ್ಟ್ ಬಹುವಚನ. ಏಕವಚನದಲ್ಲಿ ಯಾವ್ದು ಬರ್ತೈತ್ರಿ ಇಲ್ಲಿ ಉತ್ತಮ ಅಂತಂದ್ರ ಐ, ಸಾರಿ ಅದನ್ನ ಕನ್ನಡ ನಾನು. ಈ ಕಡೆ ರೀ ನಾವು ಉಯ್ ಅಂತ ಏನ್ ಬರ್ತೀವಲ್ಲ ಅದೇ. ನೆಕ್ಸ್ಟ್ ಇಲ್ಲಿ ಪ್ರಥಮದಲ್ಲಿ, ದ್ವಿತೀಯದಲ್ಲಿ. ಪ್ರಥಮದಲ್ಲಿ ಏನ್ ಬರ್ತೈತಿ ಅವನು, ಅವಳು, ಅದು. ನೆಕ್ಸ್ಟ್ ಇಲ್ಲಿ ಅವರು. ಎದ್ರಾಗ್ರಿ ಬಹುವಚನದ ಪ್ರಥಮ. ನೆಕ್ಸ್ಟ್ ದ್ವಿತೀಯದಲ್ಲಿ ನೀನು, ನೆಕ್ಸ್ಟ್ ನೀವು, ದ್ವಿತೀಯ. ನೋಡ್ರಿ ಅಲ್ಲಿ ವ್ಯತ್ಯಾಸ ಏನಿದೆ, ಹಿ ಸಿ ಇಟ್ ಅಂಡ್ ದೇ. ಇಲ್ಲಿ ಥರ್ಡ್ ಪರ್ಸನ್ ಇದ್ದು ಇಲ್ಲಿ ಏನಾದ್ರು ಇಲ್ಲಿ ಫಸ್ಟ್ ಪರ್ಸನ್ ಪ್ರಥಮ. ಯಾವ್ದ್ರಿ ಅವನು, ಅವಳು, ಅದು, ಅವರು. ಇಲ್ಲಿ ಅವನು, ಅವಳು, ಅದು ಏಕವಚನ. ಇಲ್ಲಿ ಅವರು ಬಹುವಚನ. ಸೇಮ್ ಐತೆ, ಅಲ್ಲಿ ಏಕವಚನ ಬಹುವಚನ ಐತಿ. ಬಟ್ ಇಲ್ಲಿ ಪುರುಷಾರ್ಥಗಳು. ಇಲ್ಲಿ ಪ್ರಥಮ ಪುರುಷ ಇದ್ದಿದ್ದು ಕನ್ನಡದ ಪ್ರಥಮ ಪುರುಷ ಇದ್ದಿದ್ದು ಇಂಗ್ಲಿಷ್ನಾಗ ತೃತೀಯ ಪುರುಷ, ಥರ್ಡ್ ಪರ್ಸನ್ ಹಾಕವು. ಈ ಎರಡೇ ಡಿಫ್ರೆಂಟ್. ನೆಕ್ಸ್ಟ್ ಇಲ್ಲಿ ಫಸ್ಟ್ ಪರ್ಸನ್ ಇದ್ದು ಏನಾಗೈತಿ ಇಲ್ಲಿ ಉತ್ತಮ ಪುರುಷ ಆಕೈತಿ ಕನ್ನಡದಾಗ. ಹಂಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ವ್ಯತ್ಯಾಸ ಏನೈತಿ ಕರೆಕ್ಟಾಗಿ ನೋಡ್ರಿ. ಪ್ರಥಮ ಪುರುಷ, ದ್ವಿತೀಯ ಪುರುಷ, ತೃತೀಯ ಪುರುಷ ಇಂಗ್ಲಿಷ್ನಲ್ಲಿ. ಬಟ್ ಇಲ್ಲಿ ಕನ್ನಡದಲ್ಲಿ ಉತ್ತಮ, ಪ್ರಥಮ, ದ್ವಿತೀಯ. ಅಲ್ಲಿ ಥರ್ಡ್ ಪರ್ಸನ್ ಇದ್ದು ಇಲ್ಲಿ ಫಸ್ಟ್ ಪರ್ಸನ್ ಆಕೈತಿ. ಇದು ಒಂದೇ ವ್ಯತ್ಯಾಸ ತಿಳ್ಕೊಂಡ್ರಿ. ಇಂಗ್ಲಿಷ್ನಾಗ ಥರ್ಡ್ ಪರ್ಸನ್ಸ್ ಏನದವಲ್ಲ, ಥರ್ಡ್ ಪ್ರೊನೌನ್ಸ್ ಏನದವಲ್ಲ, ಇಲ್ಲಿ ಕನ್ನಡದಾಗ ಫಸ್ಟ್ ಪ್ರೊನೌನ್ಸ್ ಹಾಕವು. ಬಟ್ ಫಸ್ಟ್ ಪ್ರೊನೌನ್ಸ್ ಇದು ಎಲ್ಲಿ ಕಾಣಿಸ್ತೀರಿ ಅಂತ ಕೇಳ್ಬೋದು. ಫಸ್ಟ್ ಪ್ರೊನೌನ್ಸ್ ಇದು ಎಲ್ಲಿ ಬರ್ತದ್ರಿ ಉತ್ತಮ ಪುರುಷ. ಇದಷ್ಟೇ ಕರೆಕ್ಟ್ ಆಗಿ ನೆನ್ಪಿಟ್ಕೋರಿ. ಇದನ್ನ ಮುಖಾಂತರ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಇವತ್ತು ಇಷ್ಟು ಸಾಕು ಅಂತ ಅನ್ಸುತ್ತಾ. ಇಷ್ಟದ ಮುಖಾಂತರ ಇವತ್ತಿನ ಕ್ಲಾಸ್ ಅನ್ನ ಕೇಳೋದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಕರೆಕ್ಟ್ ಆಗಿ ನೋಡ್ಕೋರಿ. ನಿಮ್ಗೆ ಇನ್ನೂ ತಿಳಿದಿಲ್ಲ ಅಂತಂದ್ರೆ ಹಾಕಲ್ಲಿ ಮೆಸೇಜ್. ನಾನು ನೆಕ್ಸ್ಟ್ ಕ್ಲಾಸ್ ಆದಾಗ ಕೂಡ ಇದನ್ನು ಮುಗಿಸಿ ನೆಕ್ಸ್ಟ್ ಮುಂದಿಂದ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.